ಒನ್ ಡೈಮೆನ್ಷನಲ್ ಮೋಷನಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ನು ಒಂದೇ ಡೈರೆಕ್ಷನ್ ಇರುತ್ತೆ. ಇಟ್ಸ್ ಆಲ್ವೇಸ್ ಇನ್ ಎ ಸ್ಟ್ರೈಟ್ ಲೈನ್. ಬಾಡಿ ಆಕ್ಸಲರೇಟ್ ಆಗಬೇಕಾದ್ರೆ ಅದು ಪಾಸಿಟಿವ್ ಡೈರೆಕ್ಷನ್ ಇರುತ್ತೆ, ಅದು ಡೀಸೆಲರೇಟ್ ಆಗಬೇಕಾದ್ರೆ ನೆಗೆಟಿವ್ ಡೈರೆಕ್ಷನ್ ಇರುತ್ತೆ. ಬಟ್ ಅದಷ್ಟನ್ನು ನಮಗೆ ಡಿಸ್ಕಸ್ ಮಾಡೋದಕ್ಕೆ ಜಸ್ಟ್ ಬರೀ ಒಂದು ಪಾಸಿಟಿವ್ ಡೈರೆಕ್ಷನ್ನು ಮತ್ತು ನೆಗೆಟಿವ್ ಡೈರೆಕ್ಷನ್ ಇದ್ದರೆ ಸಾಕಾಗ್ಬಿಡುತ್ತೆ. ಬಟ್ ಟೂ ಡೈಮೆನ್ಷನಲ್ ಮೋಷನ್ ಹಂಗಲ್ಲ. ಸಪೋಸ್ ಇವಾಗ ಯಾವುದೋ ಒಂದು ಟೂ ಡೈಮೆನ್ಷನಲ್ ಮೋಷನ್ ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಇನ್ ಎ ಪ್ಲೇನ್ ಇಲ್ಲೆಲ್ಲೋ ಪಾಯಿಂಟ್ ಇದೆ, ಈ ಪಾಯಿಂಟ್ ಪಿ ಎಕ್ಸ್ ವೈ ಡಿಸ್ಟೆನ್ಸಲ್ಲಿದೆ, ಇದು ಎಕ್ಸ್ ಆಕ್ಸಿಸ್ಸು ಇದು ವೈ ಆಕ್ಸಿಸ್ಸು ಅಂತ ಇಟ್ಕೊಳ್ಳಿ. ಆಗ ಜಸ್ಟ್ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್ ಇಟ್ಕೊಂಡು ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲಿದೆ ಅದೇನಾಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಟೂ ಡೈಮೆನ್ಷನಲ್ ಮತ್ತು ತ್ರೀ ಡೈಮೆನ್ಷನಲ್ ಮೋಷನಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ದು ಆ್ಯಂಗಲ್ಸ್ ಇರುತ್ತಲ್ಲ, ಸೊ ಅದಕ್ಕೆ ವೆಕ್ಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ವೆಲಾಸಿಟಿ ಮತ್ತು ಆಕ್ಸಲರೇಷನ್ನು, ಅಲ್ಲಿ ವೆಲಾಸಿಟಿ ಆಕ್ಸಲರೇಷನ್ನು ಒಂದೇ ಪರ್ಟಿಕ್ಯುಲರ್ ಸ್ಟ್ರೈಟ್ ಲೈನಲ್ಲಿ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ, ವೆಲಾಸಿಟಿ ಮತ್ತು ಆಕ್ಸಲರೇಷನ್ನು ಇಟ್ ಕ್ಯಾನ್ ಹ್ಯಾವ್ ಎನಿ ವ್ಯಾಲ್ಯೂಸ್ ಬಿಟ್ವೀನ್ 0 to 180 degrees. ಸೊ ಹಾಗಾಗಿ ನಿಮಗೆ ಯು ರಿಕ್ವೈರ್ ದಿ ವೆಕ್ಟರ್ಸ್ ಇಲ್ಲ ಅಂದರೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡೋಣ. ಸೊ ಬೇಸಿಕಲಿ ಇದೇ ಬೇಸಿಕಲಿ ದಿ ಐಡಿಯಾ ಆಫ್ ರಿಕ್ವೈರ್ಮೆಂಟ್ ಆಫ್ ವೆಕ್ಟರ್ಸ್. ಅದನ್ನೇ ಇಲ್ಲಿ ಹೇಳಿದ್ದೀನಿ ನೋಡಿ. ಇನ್ ಒನ್ ಡೈಮೆನ್ಷನಲ್ ಮೋಷನ್ ಓನ್ಲಿ ಟೂ ಡೈರೆಕ್ಷನ್ಸ್ ಆರ್ ಪಾಸಿಬಲ್. ಸೊ ದ ಡೈರೆಕ್ಷನಲ್ ಆಸ್ಪೆಕ್ಟ್ ಆಫ್ ಕ್ವಾಂಟಿಟೀಸ್ ಲೈಕ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ and acceleration can be taken pair by using plus and minus negative signs. But in case of motion in 2 dimensions ಅಥವಾ 3 dimension ಸ್ಪೇಸಲ್ಲಿ an object can have large number of directions. ಎಲ್ಲಿ ಬೇಕಾದ್ರೂ ಇರ್ಬೋದು, ಆಯಿತಾ. ಸೊ ಇನ್ ಆರ್ಡರ್ ಟು ಇಂಥ ಒಂದು ಸಿಚುವೇಶನ್ನ ಡೀಲ್ ಮಾಡಬೇಕಂದ್ರೆ ನಮಗೆ ಹೊಸ ಒಂದು ಫಿಸಿಕಲ್ ಕ್ವಾಂಟಿಟಿ ಇದು ಮಾಡಿದ್ದೀವಿ, ದಟ್ ಈಸ್ ವಾಟ್ ಈಸ್ ಆ್ಯಕ್ಚುಲಿ ವೆಕ್ಟರ್. ನೆಕ್ಸ್ಟ್ ಇದರಲ್ಲಿ ನೋಡೋಣ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ. ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಹೇಳಿದ್ದೆ. ರಿಸಲ್ಟೆಂಟ್ ವೆಕ್ಟರ್ ಇಸ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos θ. ಈ 2ab cos θ ಎಲ್ಲಿಂದ ಬಂತಪ್ಪ ಅಂತಂದರೆ, ಇದನ್ನು ನಾವು ವಿ ಆರ್ ಟೇಕಿಂಗ್ ಕೇರ್ ಆಫ್ ದಿಸ್ ಪರ್ಟಿಕ್ಯುಲರ್, ಇದನ್ನು ವಿ ಆರ್ ಟೇಕಿಂಗ್ ಕೇರ್. ಸೊ ಹಾಗಾಗಿ ನಮಗದು ಗೊತ್ತಾಗ್ತಾ ಇದೆ. ಸೊ ಅದರ ಡೈರೆಕ್ಷನ್ ಬೇಕು ಅಂದರೆ tan β ಇಸ್ ಈಕ್ವಲ್ ಟು b sin θ ಡಿವೈಡೆಡ್ ಬೈ a plus b cos θ. So if two vectors a and b are acting along the same direction, aವಾಗ angle between the vectors 0 ಇರುತ್ತೆ. therefore resultant vector ಏನಾಗುತ್ತೆ, a square plus b square plus 2ab square root of that. So it will be a plus b whole square. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ a plus b ಇರುತ್ತೆ. ಅದೇ 180 ಡಿಗ್ರಿ ಇದ್ರೆ a minus b ಆಗುತ್ತೆ ರಿಸಲ್ಟೆಂಟು. ಅದನ್ನೇ ಅಲ್ಲಿ ಕೊಟ್ಟಿರೋದು. ಇದೆಲ್ಲ ಈ ರಿಸಲ್ಟ್ ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ. ವೆಕ್ಟರ್ಸ್ದು ಸುಮ್ಮನೆ ಐಮ್ ಜಸ್ಟ್ ರನ್ನಿಂಗ್ ಥ್ರೂ, ನಿಮಗೆ ಐಡಿಯಾ ಗೊತ್ತಾಗಲಿ ಅಂತಷ್ಟೇ. ಕಾಸ್ θ 90 ಡಿಗ್ರಿ ಆಗಿಬಿಟ್ರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಹಾಗೆ ಉಳ್ಕೊಳ್ಳುತ್ತೆ. ಆವಾಗಲೇ ಇದು ಈ ವೆಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ ನಾವು. ಸೊ tan β ಏನಾಗುತ್ತೆ, b sin 90 ಡಿವೈಡೆಡ್ ಬೈ a ಪ್ಲಸ್ ಕಾಸ್ 90 ಆಗುತ್ತೆ. ಓಕೆ, ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಹೇಳಿದ್ದೆ ನಾನು. ಎನಿ ವೆಕ್ಟರ್ ವಿಚ್ ಈಸ್ ಇನ್ ದ ಆಬ್ಲಿಕ್ ಡೈರೆಕ್ಷನ್, ಆಬ್ಲಿಕ್ ಆಗಿ ಯಾವುದೋ ಒಂದಿದೆ ಅಂತಂದರೆ ಅದನ್ನು ನಾವು ರಿಸಾಲ್ವ್ ಮಾಡ್ಬೋದು. ಇವಾಗ ಹೆಂಗೋ ಇದೆ ಅಲ್ವಾ ನೋಡಿ, ಈ ಥರ ಎಲ್ಲೋ ಇದಾಗಿದೆ. ಇದನ್ನು ನಾನೇನು ಮಾಡ್ಬೋದು, ರಿಸಾಲ್ವ್ ಮಾಡ್ಬೋದು. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ಬೋದು. ಇದು ಯಾವುದೋ ಒಂದು ರಿಸಲ್ಟೆಂಟ್ ವೆಕ್ಟರ್ ಆರ್ ಆಗಿದ್ರೆ ಹಾರಿಜಾಂಟಲ್ ಡೈರೆಕ್ಷನಲ್ಲಿ RX ಆಗುತ್ತೆ, ವರ್ಟಿಕಲ್ ಡೈರೆಕ್ಷನಲ್ಲಿ RY ಅಂತ ಆಗುತ್ತೆ. ಈ RX ವ್ಯಾಲ್ಯೂ ಎಷ್ಟಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್, ಈ ವೆಕ್ಟರ್ ಪೊಸಿಷನ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡು ಇಂಟು ಕಾಸ್ θ. ಕಾಸ್ θನೇ ಯಾಕೆ ನಿಮಗೆ ಇದು ಗೊತ್ತು, ಇದು θ ಆದರೆ ಈ θಗೆ ಇದು ಆಪೋಸಿಟ್ ಸೈಡು, ಇದು ಹೈಪಾಟಿನ್ಯೂಸು, ಇದು ಅಡ್ಜಸೆಂಟು. ಇವಾಗ ನನಗೆ ಹಾರಿಜಾಂಟಲ್ ಡೈರೆಕ್ಷನ್ ಇರುವ ಸೈಡ್ ಯಾವುದಪ್ಪ ಅಂದರೆ ಅಡ್ಜಸೆಂಟ್ ಸೈಡ್ ಇರೋದು. ಅಡ್ಜಸೆಂಟ್ಗೂ ಮತ್ತು ಹೈಪಾಟಿನ್ಯೂಸ್ ಯಾಕೆ ತಗೋತೀವಿ ಅಂದರೆ ಹೈಪಾಟಿನ್ಯೂಸ್ ನಮಗೆ ಗೊತ್ತು. ಸೊ ಇದೆರಡಕ್ಕೂ ಇರೋ ರಿಲೇಷನ್ ಯಾವುದಪ್ಪ ಅಂದರೆ ಕಾಸ್ θ. ಕಾಸ್ θ ಈಸ್ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅಡ್ಜಸೆಂಟ್ ಸೈಡು ಹೈಪಾಟಿನ್ಯೂಸ್ ಟೈಮ್ಸ್ ಕಾಸ್ θ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಆಗುತ್ತೆ. ಸೊ ಹೈಪಾಟಿನ್ಯೂಸ್ ಮ್ಯಾಗ್ನಿಟ್ಯೂಡ್ 6, ಸೊ r ಕಾಸ್ θ ಈಸ್ ಈಕ್ವಲ್ ಟು ಅಡ್ಜಸೆಂಟ್. ಅದೇ ಥರ ಆಪೋಸಿಟ್ ಸೈಡ್ಗೆ r sin θ ಬರುತ್ತೆ. ಸೊ r sin θ ಬೇಸಿಕಲಿ ನಾವು ಈ ಕಡೆ ಬರಿತೀವಲ್ವಾ, ಹೀಗೆ ಬರಿತೀವಿ. ಸೊ ಇದಕ್ಕಿದು ಆಪೋಸಿಟ್ ಆಗಿರೋದ್ರಿಂದ ಸೊ ನಮಗೆ ಆ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಸೊ ಇದು ಐಡಿಯಾ ಇದರದು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ.
ಸೊ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಎರಡು ಥರ ಪ್ರಾಡಕ್ಟ್ ಇದೆ. ನಾನು ನಿಮಗೆ ಮೊನ್ನೆನೇ ಡಿಸ್ಕಸ್ ಮಾಡಿದಾಗ ಹೇಳಿದ್ದೆ, ಒಂದು ಸ್ಕೇಲಾರ್ ಪ್ರಾಡಕ್ಟು, ಇನ್ನೊಂದು ವೆಕ್ಟರ್ ಪ್ರಾಡಕ್ಟು. ಸ್ಕೇಲಾರ್ ಪ್ರಾಡಕ್ಟು ಅಂದರೆ ಡಾಟ್ ಪ್ರಾಡಕ್ಟು, ವೆಕ್ಟರ್ ಪ್ರಾಡಕ್ಟು ಅಂದರೆ ಕ್ರಾಸ್ ಪ್ರಾಡಕ್ಟು. ಓಕೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಟು ಅನದರ್ ವೆಕ್ಟರ್. ಇಲ್ಲಿ ವೆಕ್ಟರ್ ಎ ಇದೆ, ಇಲ್ಲಿ ವೆಕ್ಟರ್ ಬಿ ಇದೆ. ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿ, ಎಲ್ಲಿ ವ್ಯಾಲ್ಯೂ ಬೇಕೋ ಅಲ್ಲಿ ನಾವು ಕೆಳಗಡೆ ಬೇಸ್ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡ್ತೀವಿ. ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿದಾಗ ದಿಸ್ ಆ್ಯಂಗಲ್ ವಿಲ್ ಬಿ 90 ಡಿಗ್ರಿ. ಸೊ ಈ ವ್ಯಾಲ್ಯೂ, ಈ ಬಿ ವೆಕ್ಟರ್ದು ಪ್ರೊಜೆಕ್ಷನ್ನು ಈ ವೆಕ್ಟರ್ ಮೇಲೆ ಎಷ್ಟಿದೆ, ಈ ವೆಕ್ಟರು ಇದ್ರ ಮೇಲೆ ಎಷ್ಟು ಪ್ರಭಾವ ಬೀಳ್ತಾ ಇದೆ, ಅದೆಷ್ಟಪ್ಪ ಅಂದರೆ ಬಿ ಕಾಸ್ ಥೀಟಾ. ಹಾರಿಸಾಂಟಲ್ ಡೈರೆಕ್ಷನ್ ಅಲ್ವಾ, ಸೊ ಅದಕ್ಕೆ ಬಿ ಕಾಸ್ ಥೀಟಾ ಆಗುತ್ತೆ. ಸೊ ಇಟ್ ವಿಲ್ ಬಿ ಎ ಬಿ ಕಾಸ್ ಥೀಟಾ. ದಟ್ ಈಸ್ ದಿ ಐಡಿಯಾ ಬಿಹೈಂಡ್ ಇಟ್. ಓಕೆ, ಸೊ ನೆಕ್ಸ್ಟು, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸಲ್ಲಿ ಇವಾಗ ಒಂದು ವೆಕ್ಟರ್ ಎ, ಇಲ್ಲೊಂದು ವೆಕ್ಟರ್ ಎ ಇದೆ. ಈ ವೆಕ್ಟರ್ ಎ ಬಂದ್ಬಿಟ್ಟು ಈ ವೆಕ್ಟರ್ ಬಿ ಹತ್ರ ಹೋಗ್ತಾ ಇದೆ. ಅದು ಮಾಡೋದಕ್ಕೆ ಏನು ಮಾಡಬೇಕು, ಈ ವೆಕ್ಟರ್ ಎ ಸ್ವೀಪ್ ಮಾಡುತ್ತೆ. ಸ್ವೀಪ್ ಅಂದರೆ ಏನು, ಒಂದು ಏರಿಯಾ ಕವರ್ ಮಾಡುತ್ತೆ. ಇವಾಗ ನಾನು ಬಾಲ್ ಹೊಡಿಬೇಕು ಅಂದರೆ ಬ್ಯಾಟನ್ನು ಬೀಸ್ತೀನಿ. ಒಂದು ಕಡೆ ನಿಂತ್ಕೊಂಡ್ರಲ್ಲ, ಬ್ಯಾಟನ್ನು ಬೀಸಿದ್ರೆ ಬಾಲ್ ಇದಕ್ಕೆ ಹೋಗುತ್ತೆ. ಆ ಬೀಸ್ಬೇಕಾದ್ರೆ ಏನಾಗುತ್ತೆ, ನಾನು ಒಂದು ಏರಿಯಾ ಕವರ್ ಮಾಡ್ತಾ ಇದ್ದೀನಿ. ಇವಾಗ ಕಸ ಗುಡಿಸ್ತೀವಿ ಅಂತ ಇಟ್ಕೊಳ್ಳಿ, ಪರ್ಕೇನ್ ಏನು ಮಾಡ್ತೀವಿ, ಸ್ವೀಪ್ ಮಾಡ್ತೀವಿ. ಅದೇ ಥರ ಎ ವೆಕ್ಟರು ಬಿ ವೆಕ್ಟರ್ ಮೇಲೆ ಬರ್ತಾ ಇದೆ. ಅದು ಬರಬೇಕಾದ್ರೆ ಒಂದು ಆ್ಯಂಗಲ್ ಸ್ವೀಪ್ ಮಾಡ್ತಿದೆ. ಆ ಆ್ಯಂಗಲ್ ಎಷ್ಟಪ್ಪ ಅಂದರೆ ಆ್ಯಂಗಲ್ ಥೀಟಾ. ಓಕೆ, ಇವಾಗ ಅದರದ್ದೇ ಎಕ್ಸಾಂಪಲ್ ಏನಪ್ಪ ಅಂದರೆ, ಇವಾಗ ಒಂದು ಸ್ಕ್ರೂನ ನಾನು ಒಳಗಡೆ ಹಾಕಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ, ಈ ಪಾರ್ಟ್ ಎ ವೆಕ್ಟರ್ ನಾನು ಎಲ್ಲಿಂದ ತಂಬಿದೆಯಲ್ಲ ಅಲ್ಲಿಂದ ಇಟ್ಕೊಂಡು ಬೆರಳ ಹತ್ರಕ್ಕೆ ಬರಬೇಕು ಅಂದರೆ ಒಂದು ಆ್ಯಂಗಲ್ ಸ್ವೀಪ್ ಮಾಡ್ತೀನಿ. ಸ್ವೀಪ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸ್ಕ್ರೂ ಒಳಗಡೆ ಅಡ್ವಾನ್ಸ್ ಆಗಿ ಒಳಗಡೆ ಹೋಗುತ್ತೆ, ವುಡ್ ಒಳಗಡೆ ಹೋಗುತ್ತೆ. ಅಂದರೆ ನಾನು ವೆಕ್ಟರ್ಸ್ ಇರೋದೇ ಒಂದು ಕಡೆ, ಆದರೆ ನಂಗೆ ಅದ್ರ ಬರ್ತಿರೋ ರಿಸಲ್ಟೆಂಟೇ ಇನ್ನೊಂದು ಕಡೆ ಇದೆ. ಅಂದರೆ ಏನೋ ಒಂದು ಹೊಸ ವೆಕ್ಟರು ಉತ್ಪತ್ತಿ ಆಗ್ತಿದೆ. ಈ ಹೊಸ ವೆಕ್ಟರ್ ಯಾವುದಪ್ಪ ಅಂದರೆ ದಟ್ ಈಸ್ ಎ ಕ್ರಾಸ್ ಬಿ ವೆಕ್ಟರ್. ಅದ್ರ ವ್ಯಾಲ್ಯೂ ಏನು, ಎ ಬಿ ಸೈನ್ ಥೀಟಾ. ಓಕೆ, ಸೈನ್ ಥೀಟಾ ಯಾಕೆ, ಇಟ್ ಈಸ್ ಮೂವಿಂಗ್ ಇನ್ ದಿ ವರ್ಟಿಕಲ್ ಡೈರೆಕ್ಷನ್. ನಮಗೆ ಗೊತ್ತು ವೆಕ್ಟರ್ ರಿಸಾಲ್ವ್ ಆದರೆ ವರ್ಟಿಕಲ್ ಕಾಂಪೊನೆಂಟ್ ಯಾವಾಗಲೂ ಸೈನ್ ಥೀಟಾ ಆಗಿರುತ್ತೆ. ಸೊ ಸೈನ್ ಥೀಟಾ ಅದರದ್ದು ಮ್ಯಾಗ್ನಿಟ್ಯೂಡ್ ಕೊಡ್ತಾ ಇದೆ. ಈ ಎನ್ ಕ್ಯಾಪ್ ಅನ್ನೋದಿದೆಯಲ್ಲ, ದಟ್ ಈಸ್ ಟೆಲಿಂಗ್ ಯು ಈ ಹೊಸ ವೆಕ್ಟರ್ ಉತ್ಪತ್ತಿ ಆಗಿದೆ ಅಂತ ಹೆಂಗೆ ಗೊತ್ತಾಗ್ತಿದೆ ಅಂದರೆ, ಅಲ್ಲಿ ಎನ್ ಕ್ಯಾಪ್ ಅಂತ ಬರ್ದಿದಾರಲ್ಲ, ಅದರಿಂದ ನಮಗೆ ಒಂದು ಹೊಸ ವೆಕ್ಟರ್ ಉತ್ಪತ್ತಿ ಆಗಿದೆ ಅಂತ ಗೊತ್ತಾಗ್ತಿದೆ. ಸೊ ಇದೇ ಕ್ರಾಸ್ ಪ್ರಾಡಕ್ಟನ್ನು ನಾನು ಡಿಟರ್ಮಿನೆಂಟ್ ಫಾರಮಲ್ಲೂ ಬರ್ಕೋಬೋದು. ಆ ಡಿಟರ್ಮಿನೆಂಟ್ ಫಾರಮಲ್ಲಿ ಬರ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಸುಲಭ ಆಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೇಳಿದ್ದೆ ಹೇಗೆ ಮಾಡ್ತೀವಿ ಅದನ್ನು ಅಂತ. ಅದರದ್ದೇ ಫಾರ್ಮುಲಾ ಇಲ್ಲಿ ಒಂದ್ಸತಿ ಸುಮ್ಮನೆ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೊ ನೆಕ್ಸ್ಟು ಇಲ್ಲಿ ತನಕ ನಮಗೆ ಇದು ಟೂಲ್ಸ್. ಇದು ನಮಗೆ ಇವಾಗ ಮೋಷನ್ ಇನ್ ಎ ಪ್ಲೇನು ಮತ್ತು ನ್ಯೂಟನ್ಸ್ ಲಾಸು, ನೆಕ್ಸ್ಟು ಫ್ಯೂಚರಲ್ಲಿರುವ ಮೆಕ್ಯಾನಿಕ್ಸ್ ಎಲ್ಲ ಓದಬೇಕು ಅಂದರೆ ಇದೆಲ್ಲ ನಾವು ಟೂಲ್ಸ್ ಆಗಿ ಯೂಸ್ ಮಾಡ್ತಿದ್ದೀವಿ. ಸೊ ಈ ಟೂಲ್ಸನ್ನು ಇಟ್ಕೊಂಡು ನಾವು ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ಮೋಷನ್ ಇನ್ 2 ಡೈಮೆನ್ಷನ್, ದಟ್ ಈಸ್ ಮೋಷನ್ ಇನ್ ಎ ಪ್ಲೇನ್. ಸೊ ಮೋಷನ್ ಇನ್ ಎ ಪ್ಲೇನಲ್ಲಿ ಮೊದಲನೇದು, ಇವಾಗ ಸಪೋಸ್ ಯಾವುದೋ ಒಂದು ಆಬ್ಜೆಕ್ಟನ್ನು ನಾನು ಒಂದು ಪ್ಲೇನಲ್ಲಿ ಎಸೆದಿದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಬೋರ್ಡ್ ನೋಡ್ತಿದ್ದೀರಾ, ಈ ಬೋರ್ಡ್ ಮೇಲೆ ನಾನು ಬರೆಯುವಂಥ ಯಾವುದೇ ಲೈನ್ ಇರುತ್ತಲ್ಲ, ಆ ಲೈನು ಬೇಸಿಕಲಿ ಒಂದು ಪ್ಲೇನಲ್ಲಿದೆ. ಯಾಕೆ ಅಂದರೆ ಈ ಪರ್ಟಿಕ್ಯುಲರ್ ಕರ್ವು ಎಕ್ಸ್ ಮತ್ತು ವೈ ಆ್ಯಕ್ಸಿಸಲ್ಲಿದೆ, ಆಯಿತಾ. ಸೊ ಇದ್ರದ್ದು ಎಲ್ಲ ಪಾಯಿಂಟ್ಸನ್ನು ನಾನು ಎಕ್ಸ್ ಮತ್ತು ವೈ ಆ್ಯಕ್ಸಿಸಲ್ಲಿ ಅದು ಯಾವ ಕೋಆರ್ಡಿನೇಟ್ ಸಿಸ್ಟಮಲ್ಲಿದೆ ಅಂತ ನೋಡಿದ್ರೆ ನಂಗೆ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಪ್ರೊಜೆಕ್ಟೈಲ್ ಅಂದರೆ, ಇವಾಗ ಯಾವುದೋ ಒಂದು ಆಬ್ಜೆಕ್ಟನ್ನು ನಾನು ಎಸೆದಿದ್ದೀನಿ ಅಂತ ಇಟ್ಕೊಳ್ಳಿ, ಒಂದು ಜಾವೆಲಿನ್ ಥ್ರೋ ಎಸ್ತಿದ್ದೀನಿ, ಇವಾಗ ಒಂದು ಬಾಲ್ ಎಸ್ತಿದ್ದೀನಿ. ಸೊ ಇದೇನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಪ್ಲೇನಲ್ಲಿ ಮೂವ್ ಆಗುತ್ತೆ, ಆಯಿತಾ. ಇದೊಂದು ಪ್ಲೇನಲ್ಲಿ ಮೂವ್ ಆಗುತ್ತೆ. ಸೊ ಎ ಪ್ರೊಜೆಕ್ಟೈಲ್ ಇಸ್ ಎ ನೇಮ್ ಗಿವನ್ ಟು ಎ ಬಾಡಿ ವಿಚ್ ಒನ್ಸ್ ಥ್ರೋನ್ ಇನ್ ಟು ಸ್ಪೇಸ್ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ. ಸ್ಟಾರ್ಟಿಂಗಲ್ಲಿ ನಾನೊಂದು ಇನಿಷಿಯಲ್ ವೆಲಾಸಿಟಿ ಕೊಡ್ತಾ ಇದ್ದೀನಿ ಇದಕ್ಕೆ. ಈ ಇನಿಷಿಯಲ್ ವೆಲಾಸಿಟಿಯಿಂದ ಅದು ಮೂವ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಒಂದ್ಸತಿ ಅದು ಮೂವ್ ಆದಮೇಲೆ ಈ ಜಾಗಕ್ಕೆ ಇಲ್ಲಿಂದ ಬಿಟ್ಟ ಮೇಲೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇದೆ, ಇಲ್ಲೆಲ್ಲ ಬರಬೇಕಂದ್ರೆ ಏನಾಗುತ್ತೆ, ಇಲ್ಲಿ ಬಂದಾಗ ಆಬ್ಜೆಕ್ಟನ್ನು ಗ್ರಾವಿಟಿ ಕೆಳಗಡೆ ಪುಲ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗೋ ಬದಲು ಇಟ್ ವಿಲ್ ಟೇಕ್ ಸಮ್ ಪಾತ್. ಈ ಪಾತನ್ನು ನಾವು ಟ್ರಜೆಕ್ಟ್ರಿ ಅಂತ ಕರಿತೀವಿ. ಇದು ಭೂಮಿ ಮೇಲೆ ಯಾವ ಥರ ಇರುತ್ತಪ್ಪ ಅಂತಂದರೆ ಪ್ಯಾರಾಬೋಲಿಕ್ ಪಾತ್ ಆಗಿರುತ್ತೆ. ದ ಪಾತ್ ಫಾಲೋಡ್ ಬೈ ದಿ ಪ್ರೊಜೆಕ್ಟೈಲ್ ಇಸ್ ಕಾಲ್ಡ್ ಟ್ರಜೆಕ್ಟ್ರಿ. ಸೊ ನೆಕ್ಸ್ಟು, ಇಲ್ಲಿ ನೋಡಿ, ಈ ಪ್ರೊಜೆಕ್ಟೈಲ್ ಫೈರ್ಡ್ ಫ್ರಮ್ ಪ್ಯಾರಲಲ್ ಟು ಹಾರಿಸಾಂಟಲ್, ಇದು ಇರಲಿ. ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಾನು ನಿಮಗೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಫಿಸಿಕಲ್ ಇಂಡಿಪೆಂಡೆನ್ಸಿ ಅಂತ ಇದೆ. ಏನು ಪ್ರಿನ್ಸಿಪಲ್ ಇಂಡಿಪೆಂಡೆನ್ಸಿ ಅಂತಂದ್ರೆ, ಯಾವುದೋ ಒಂದು ಆಬ್ಜೆಕ್ಟನ್ನು ನಾನು ಬಿಸಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಅದನ್ನು ಬಿಸಾಕಬೇಕಾದ್ರೆ ಅದಕ್ಕೆ 2 ಥರದ ಕಾಂಪೊನೆಂಟ್ ಇರುತ್ತೆ. ಒಂದು ಹಾರಿಸಾಂಟಲ್ ಕಾಂಪೊನೆಂಟು, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟು. ಸೊ ಇದು ಅದರದ್ದು ವೆಕ್ಟರು ಈ ಜಾಗದಲ್ಲಿ. ಸೊ ಇದ್ರದ್ದು ಹಾರಿಸಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಇದೆ. ಏನಪ್ಪ ಈ ಫಿಸಿಕಲ್ ಇಂಡಿಪೆಂಡೆನ್ಸಿ ಅಂತಂದರೆ, ಈ ಮೋಷನ್
ಹಾರಿಜಾಂಟಲ್ ಡೈರೆಕ್ಷನ್ ಆಗ್ತಿರೋದು, ಮೋಷನ್ ವರ್ಟಿಕಲ್ ಡೈರೆಕ್ಷನ್ ಆಗ್ತಿರೋದು, ಇಂಡಿಪೆಂಡೆಂಟ್ ಟು ಈಚ್ ಅದರ್. ನಿಮ್ಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಸಪೋಸ್ ಒಂದು ಟೇಬಲ್ ಇದೆ. ಈ ಟೇಬಲ್ ಇಂದ ನಾನೊಂದು ಕಾಯಿನ್ ಅನ್ನ ಬಿಸಾಕ್ತಾ ಇದ್ದೀನಿ. ಒಂದು ಕಾಯಿನ್ಗೆ ಫೋರ್ಸ್ ಹಾಕ್ತೀನಿ, ಹಾಕ್ಬಿಟ್ಟು ತಳ್ತೀನಿ, ಅದೇನಾಗುತ್ತೆ, ಹೀಗೋಗಿ ಹೀಗೆ ಬೀಳುತ್ತೆ. ಇನ್ನೊಂದು ಕಾಯಿನ್ ಅನ್ನ ಜಸ್ಟ್ ಹೀಗೆ ಬಿಸಾಕ್ತೀನಿ. ನೀವು ಇದೆರಡರದ್ದು ಟೈಮ್ ನೋಡಿದ್ರೆ ಎರಡು ಒಂದೇ ಟೈಮಿಗೆ ಭೂಮಿ ಮೇಲೆ ಬೀಳ್ತಾ ಇರುತ್ತೆ. ಯಾಕೆ ಒಂದೇ ಟೈಮಿಗೆ ಭೂಮಿ ಮೇಲೆ ಬೀಳ್ತಾ ಇರುತ್ತೆ ಅಂದ್ರೆ, ನೀವು ಹೇಳ್ಬೋದು, ಸರ್ ಯಾವುದಕ್ಕೆ ನಾನು ಜಾಸ್ತಿ ಫೋರ್ಸ್ ಹಾಕಿದ್ನಲ್ಲ ಅದು ಬೇಗ ಬಂದ್ಬಿಟ್ಟು ಕೆಳಗಡೆ ಬೀಳುತ್ತೆ, ಯಾವುದನ್ನ ಇಲ್ಲೇ ಡ್ರಾಪ್ ಮಾಡಿರ್ತಾನ ಅದು ಬೇಗ ಬೀಳುತ್ತೆ, ಯಾವುದನ್ನು ಫೋರ್ಸ್ ಕೊಟ್ಟಿದ್ದೀನಿ ಅದು ಸ್ವಲ್ಪ ಲೇಟ್ ಆಗಿ ಬೀಳುತ್ತೆ ಅಂತ. ಬಟ್ ನೀವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಈ ನಾನು ಸುಮ್ಮನೆ ಇಲ್ಲೇ ಜಾರಿಸ್ತೀನಲ್ಲ ಇದನ್ನ, ಇದಕ್ಕೂ ಮತ್ತೆ ಇದಕ್ಕೆ ಫೋರ್ಸ್ ಕೊಟ್ಟು ಬೀಳಿಸಿದ್ದೀನಲ್ಲ, ಇದೆರಡು ಭೂಮಿ ಮೇಲೆ ಬರೋದಕ್ಕೆ ಒಂದೇ ಟೈಮ್ ತಗೊಳುತ್ತೆ. ಯಾಕೆ ಅಂದ್ರೆ ಎರಡಕ್ಕೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿನೇ ಇದೆ. ಒಂದ್ಸತಿ ಈ ಟೇಬಲ್ ನ ಬಿಟ್ಬಿಟ್ರೆ ಬೋತ್ ಆರ್ ಅಂಡರ್ ದಿ ಆಕ್ಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ದೇರ್ ಫಾರ್ ಎರಡು ಒಂದೇ ಸಮಯಕ್ಕೆ ಭೂಮಿ ಮೇಲೆ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ, ಇದಕ್ಕೆ ನಾನು ಕೊಟ್ಟಿರುವಂತ ಫೋರ್ಸ್ ಇಂದ ಅದಕ್ಕೊಂದು ಹಾರಿಜಾಂಟಲ್ ಮೋಷನ್ ಸಿಕ್ಕಿದೆಯಲ್ಲ, ಈ ಹಾರಿಜಾಂಟಲ್ ಮೋಷನ್ ಈ ವರ್ಟಿಕಲ್ ಮೋಷನ್ಗೆ ಇಂಡಿಪೆಂಡೆಂಟ್. ಯಾಕೆಂದ್ರೆ ಈ ಆಬ್ಜೆಕ್ಟ್ಗೆ ನಾನು ಆ ತರದ್ದೊಂದು ಹಾರಿಜಾಂಟಲ್ ಮೋಷನ್ ಕೊಟ್ಟಿರಲಿಲ್ಲ, ಬಟ್ ಯಾವುದಕ್ಕೆ ನಾನು ಫೋರ್ಸ್ ಕೊಟ್ಟಿದ್ದೆ ಅದಕ್ಕೊಂದು ಹಾರಿಜಾಂಟಲ್ ಮೋಷನ್ ಕೊಟ್ಟಿದ್ದೆ. ಆದ್ರೆ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಕೆಳಗಡೆ ಬರಬೇಕಾದ್ರೆ ಎರಡು ಒಂದೇ ಸಮಯದಲ್ಲಿ ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಇದರ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ದೇ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್. ಈ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ನ ಪ್ರಿನ್ಸಿಪಲ್ ಆಫ್ ಫಿಸಿಕಲ್ ಇಂಡಿಪೆಂಡೆನ್ಸಿ ಆಫ್ ಮೋಷನ್ಸ್ ಅಂತ ಕರೀತಾರೆ. ಇದನ್ನ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ತುಂಬಾ ಕಡೆ ಮೋಷನ್ ಇನ್ 2 ಡೈಮೆನ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಇದು ತುಂಬಾ ಹೆಲ್ಪ್ ಬರುತ್ತೆ. ನಾನೊಂದು ಫ್ಯೂ ಪ್ರಾಬ್ಲಮ್ಸ್ ಕೂಡ ತೋರಿಸ್ತೀನಿ ನಿಮ್ಗೆ ಇದರಲ್ಲಿ. ಸೊ ನೆಕ್ಸ್ಟ್, ಪ್ರೊಜೆಕ್ಟೈಲ್ ಫಿಕ್ಸ್ಡ್ ಪ್ಯಾರಲಲ್ ಟು ಹಾರಿಜಾಂಟಲ್ ಡೈರೆಕ್ಷನ್. ಇವಾಗ ಎಲ್ಲೋ ಒಂದು ಹಾರಿಜಾಂಟಲ್ ವಾಲ್ ಇದೆ ಈ ಓ ಅನ್ನೋ ಜಾಗದಲ್ಲಿ, ಅದಕ್ಕೊಂದು ಇನಿಷಿಯಲ್ ವೆಲಾಸಿಟಿ ಯು ಕೊಟ್ಟಿದ್ದೀನಿ. ಇವಾಗ ಆಬ್ಜೆಕ್ಟ್ ಕೆಳಗಡೆ ಬೀಳ್ತಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಪಿ ಈ ಜಾಗಕ್ಕೆ ಬಂದಾಗ ಅದರದ್ದು ಈಕ್ವೇಷನ್ಸ್ ಆಫ್ ಮೋಷನ್ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಅದರ ಟ್ರೆಜೆಕ್ಟ್ರಿ ಏನಪ್ಪ ಇರುತ್ತೆ ಅಂದ್ರೆ y is equal to half g x by u whole square. ಆಯ್ತಾ? ಸೊ ಇದನ್ನ ನಾನು ಏನು ಅಂದ್ರೆ ಸಿಂಪಲ್ ಆಗಿ ಇವಾಗ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕಂದ್ರೆ ಎಕ್ಸ್ ಡಿಸ್ಟೆನ್ಸ್ ಮೂವ್ ಆಗೋದಕ್ಕೆ ವೆಲಾಸಿಟಿ ಇಂಟು ಟೈಮ್. ಸೊ ನನಗೆ ಟೈಮ್ ಏನಾಗುತ್ತೆ, ಎಕ್ಸ್ ಬೈ ಯು ಆಗುತ್ತೆ. ಆಮೇಲೆ ನನಗೆ ಅದೇ ತರ ನನಗೆ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ ಅಂತ ಕಂಡುಹಿಡಿಬೇಕಲ್ಲ, ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಇವಾಗ ಏನು ಮಾಡ್ತೀನಿ ನಾನು, ಎಲ್ಲೆಲ್ಲಿ ಯು ಇತ್ತು ಇವಾಗ ನಾನೇನಾಗಿದೆ, ಇನಿಷಿಯಲ್ ವೆಲಾಸಿಟಿ 0 ಆಗಿದೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಟರ್ಮ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಬಟ್ ಇಲ್ಲಿ ನೋಡಿ, ಹಾಫ್ ಜಿ ಟಿನ ಏನಂತ ಬರಿಬೋದು, ಎಕ್ಸ್ ಬೈ ಯು ಹೋಲ್ ಸ್ಕ್ವೇರ್ ಅಂತ ಬರೆದಿರ್ಬೋದು. ಅದನ್ನೇ ಇಲ್ಲಿ ಬರೆದಿರೋದು ನಾವು. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಜಿ ಬೈ 2u ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ. ಇಲ್ಲಿ ಹೈಯೆಸ್ಟ್ ಡಿಗ್ರಿ ಟರ್ಮು 2 ಇರೋದ್ರಿಂದ ಇಟ್ ಇಸ್ ಎ ಪ್ಯಾರಾಬಾಲಿಕ್ ಪಾತ್. ನಮ್ಗೆ ಇಲ್ಲಿ ನೋಡ್ರೂ ಕೂಡ ಗೊತ್ತಾಗ್ತಿದೆ, ಇಟ್ ಇಸ್ ಬೇಸಿಕಲಿ ಎ ಪ್ಯಾರಾಬಾಲಿಕ್ ಪಾತ್. ನನಗೆ ಈ ಜಾಗದಲ್ಲಿ ವೆಲಾಸಿಟಿ ಗೊತ್ತಾಗಬೇಕು ಅಂತ ಇಟ್ಕೊಳ್ಳಿ. ಈ ವೆಲಾಸಿಟಿ v ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್. ವಿ ಎಕ್ಸು ಯು ಕಾಸ್ ಥೀಟಾ ಇರುತ್ತೆ, ವಿ ವೈ ಯು ಸೈನ್ ಥೀಟಾ ಇರುತ್ತೆ. ಇದ್ರ ಸ್ಕ್ವೇರ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಸೊ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಸೊ ಅದನ್ನ ಏನು ಮಾಡಿತೀವಿ ನಾವು, ವಿ ವೈ ನಮ್ಗೆ ಎಷ್ಟು ಅಂತ ಗೊತ್ತು, ಜಿ ಟಿ ಸ್ಕ್ವೇರ್. ಆಯ್ತಾ? ಸೊ ಹಾಗಾಗಿ ವಿ ವೈ ಯಾಕಪ್ಪ ಜಿ ಇಂಟು ಟಿ ಅಂದರೆ, ನೀವು ಫಾರ್ಮುಲಾ ಯೂಸ್ ಮಾಡಿ, ವಿ ಇಸ್ ಇಕ್ವಲ್ ಟು ಯು ಪ್ಲಸ್ ಎ ಟಿ. ಯು ಏನಾಯಿತು, ವಿ ವೈ ಅಲ್ಲಿ 0 ಆಯಿತು. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಜಿ ಮತ್ತು ಟಿ ಬರುತ್ತೆ. ಸೊ ಇವಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂ ಬರ್ತಿದೆ. ಸೊ ಟ್ಯಾನ್ ಬೀಟಾ ಇಸ್ ಇಕ್ವಲ್ ಟು ವಿ ವೈ ಬೈ ವಿ ಎಕ್ಸ್, ರೈಸ್ ಬೈ ರನ್. ರೈಸ್ ಅಂದರೆ ಇದನ್ನ ರೈಸ್ ಅಂತ ಕರಿತೀವಿ ನಾವು, ಇದನ್ನ ರೈಸ್ ಅಂತ ಕರಿತೀವಿ, ಇದನ್ನ ರನ್ ಅಂತ ಕರಿತೀವಿ. ಆಯ್ತಾ? ಇಲ್ಲಿ ರೈಸ್ ಆಗಬೇಕು, ಇಲ್ಲಿ ರನ್ ಅಂತ. ಸೊ ಇದು ಟೀಟಾ ಆ್ಯಂಗಲ್ ಅಂತ ಇಟ್ಕೊಳ್ಳಿ. ಈ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಈ ಆಪೋಸಿಟ್ ಜಾಗದಲ್ಲಿ ಏನಿದೆ, ರೈಸ್ ಇದೆ ಅಲ್ವಾ, ಮೇಲ್ಗಡೆ ಹೋಗೋದು ಅಂತ. ರನ್ ಅಂದರೆ ಹಾರಿಜಾಂಟಲ್ ಡೈರೆಕ್ಷನ್ ಅಂತ. ಸುಮ್ಮನೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಇದಷ್ಟೇ ಅದು. ಆಯ್ತಾ? ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ನಾವು ಇವಾಗ ಕಂಪ್ಲೀಟ್ ಪ್ರೊಜೆಕ್ಟೈಲ್ ಪಾತ್ ನಾವು ತಗೊಳ್ಳೋದಾದ್ರೆ ಅವಾಗ ಏನಾಗುತ್ತೆ, ಇವಾಗ ಇಲ್ಲಿ ನೋಡಿ, ಈ ಆಬ್ಜೆಕ್ಟನ್ನು ನಾನು ಒಂದು ಇನಿಷಿಯಲ್ ವೆಲಾಸಿಟಿನಲ್ಲಿ ಇಲ್ಲಿ ಹಾಕಿದ್ದೀನಿ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದರ ಇನಿಷಿಯಲ್ ವೆಲಾಸಿಟಿ ಯು ಇದೆ. ಸೊ ಇಲ್ಲಿ ಬರಿತೀನಿ ನೋಡಿ, ಈ ಇನಿಷಿಯಲ್ ವೆಲಾಸಿಟಿ ಯು ಅಂತ ಇದೆ. ಪ್ರೊಜೆಕ್ಟೈಲ್ ಪಾತ್ ಹಿಂಗೆಂಗೋ ಇರುತ್ತೆ. ಸೊ ಇದು ಯು. ಸೊ ಇದನ್ನು ನಾನೇನು ಮಾಡ್ತೀನಿ, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಆಗಿ ರಿಸಾಲ್ವ್ ಮಾಡ್ತೀನಿ. ಯಾಕೆ ಅಂದರೆ ಇದು
ಈ ಪ್ಲೇನ್ ಅಲ್ಲಿ ಆಬ್ಲಿಕ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಹಾಗಾಗಿ ಇದ್ರದ್ದು ಹಾರಿಜಾಂಟಲ್ ಕಾಂಪೊನೆಂಟ್ ಏನಪ್ಪಾ ಅಂದ್ರೆ ಯು ಕಾಸ್ ಥೀಟಾ ಇರುತ್ತೆ, ಇದರ ವರ್ಟಿಕಲ್ ಕಾಂಪೊನೆಂಟು ಯು ಸೈನ್ ಥೀಟಾ ಇರುತ್ತೆ. ಇದರ ಡೆರಿವೇಶನ್ ಎಲ್ಲ ನಿಮಗೆ ಗೊತ್ತು. ಈ ತರನೇ ಮೇಲೆ ಹೋದ್ಮೇಲೆ ಎಲ್ಲೋ ಒಂದು ಪಾಯಿಂಟ್ ಈ ಜಾಗದಲ್ಲಿ ಇಟ್ ವುಡ್ ಹ್ಯಾವ್ ಅಚೀವ್ಡ್ ಸಮ್ ಅನದರ್ ವೆಲಾಸಿಟಿ ವಿ. ಇನಿಷಿಯಲ್ ವೆಲಾಸಿಟಿ ಯು ಇರುತ್ತೆ, ಸ್ವಲ್ಪ ದೂರ ಹೋದ್ಮೇಲೆ ಅದಕ್ಕೊಂದು ಬೇರೆ ವೆಲಾಸಿಟಿ ಬಂದಿರುತ್ತೆ, ಆ ವೆಲಾಸಿಟಿನ ನಾವು ವಿ ಅಂತ ಕರಿತೀವಿ ಅಂತ ಇಟ್ಕೊಳ್ಳಿ. ಅವಾಗ ಈ ವಿದು ಹಾರಿಜಾಂಟಲ್ ಕಾಂಪೊನೆಂಟ್ ಏನಪ್ಪಾ ಇರುತ್ತೆ ಅಂದ್ರೆ ವಿ ಎಕ್ಸ್, ಇದ್ರದ್ದು ವರ್ಟಿಕಲ್ ಕಾಂಪೊನೆಂಟ್ ಏನಿರುತ್ತಪ್ಪ ಅಂದ್ರೆ ವಿ ವೈ ಇರುತ್ತೆ. ಇದು ಇನ್ನೊಂದು ಆಂಗಲ್ ಬೀಟಾ ಮಾಡ್ತಿದೆ ಇಲ್ಲಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ನೋಡಿ, ಈ ಪಾತಲ್ಲಿ ನನಗೆ ಎಕ್ಸ್ ಡಿಸ್ಟೆನ್ಸ್ ಏನು ಗೊತ್ತಾಗಬೇಕು ಅಂದ್ರೆ ಹಾರಿಜಾಂಟಲ್ ವೆಲಾಸಿಟಿ ಅಂದ್ರೆ ಯು ಕಾಸ್ ಥೀಟಾ ಇಂಟು ಟಿ, ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಇಟ್ಕೊಳ್ಳಿ. ಅವಾಗ ಅದೇನಾಗುತ್ತೆ ಯು ಕಾಸ್ ಥೀಟಾ ಇಂಟು ಟಿ ಆಗುತ್ತೆ. ಸೊ ಇವಾಗ ಅದೇ ನನಗೆ ಟೈಮ್ ಬೇಕು ಅಂತಂದ್ರೆ ಟೈಮ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ಯು ಕಾಸ್ ಥೀಟಾ ಆಗ್ಬಿಡ್ತಿಲ್ಲಿ. ಸೊ ನಾನೇನ್ ಮಾಡ್ತೀನಿ ಒನ್ಸ್ ಅಗೇನ್ ಅದೇ ಫಾರ್ಮುಲಾ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಇಲ್ಲಿ ಎಸ್ ಬದಲು ಏನಾಗುತ್ತೆ ವೈ ಡೈರೆಕ್ಷನ್ ಅಲ್ಲಿ ನನಗೆ ಡಿಸ್ಟೆನ್ಸ್ ಎಷ್ಟು ಮೂವ್ ಮಾಡಿದೆ ಅಂತ ಗೊತ್ತಾಗಬೇಕು. ಅದಕ್ಕೆ ಏನ್ ಮಾಡ್ತೀನಿ ವೈ ಡೈರೆಕ್ಷನ್ ಅಲ್ಲಿ ಯು ವೈ ಅಂದ್ರೆ ಯು ಸೈನ್ ಥೀಟಾ ಇಂಟು ಟಿ, ಟಿ ಬದಲು ಏನು ಬರಿಬೋದು ಎಕ್ಸ್ ಡಿವೈಡೆಡ್ ಬೈ ಯು ಕಾಸ್ ಥೀಟಾ ಅಂತ ಬರಿಬೋದು. ಸೊ ಇದಕ್ಕೆ ಮೈನಸ್, ಯಾಕೆಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆ ಇರುತ್ತೆ. ಸೊ 1/2 ಜಿ ಒನ್ಸ್ ಅಗೇನ್ ಟಿ ನ ಏನ್ ಬರಿಬೋದು ಎಕ್ಸ್ ಬೈ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಮಾಡ್ಬೋದು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಫಾರ್ಮ್ ಸಿಗ್ತಾ ಇದೆ, y ಇಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಥೀಟಾ. ಇಲ್ಲಿ ನೋಡಿ ಯು ಯು ಕ್ಯಾನ್ಸಲ್ ಆಯ್ತು, ಯು ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟ್ಯಾನ್ ಥೀಟಾ, ಎಕ್ಸ್ ಟ್ಯಾನ್ ಥೀಟಾ ಮೈನಸ್ ಜಿ ಬೈ 2u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್. ಇವಾಗ ಇದನ್ನೆಲ್ಲ ಒಂದು ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳೋಣ, ಅಂದ್ರೆ ಟ್ಯಾನ್ ಥೀಟಾ ಬಂದ್ಬಿಟ್ಟು ಒಂದು ಕಾನ್ಸ್ಟೆಂಟ್, ಜಿ ಬೈ 2u ಸ್ಕ್ವೇರ್ ಕಾಸ್ ಥೀಟಾ ಮತ್ತೊಂದು ಕಾನ್ಸ್ಟೆಂಟ್ ಆದ್ರೆ ಪಿ ಎಕ್ಸ್ ಮೈನಸ್ ಕ್ಯೂ ಎಕ್ಸ್ ಸ್ಕ್ವೇರ್ ಫಾರ್ಮ್ ಆಗುತ್ತೆ. ಇದು ಒನ್ಸ್ ಅಗೇನ್ ಇಟ್ಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಇದ್ರೆ ಅದ್ರ ಪಾತು ಪ್ಯಾರಾಬೋಲಿಕ್ ಇರುತ್ತೆ, ಅದನ್ನೇ ನಾವಿಲ್ಲಿ ನೋಡ್ತಾ ಇರೋದು. ಸೊ ಇಲ್ಲಿ ಆಬ್ಜೆಕ್ಟ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಮಾಡಿರುತ್ತೆ. ಮ್ಯಾಕ್ಸಿಮಮ್ ಹೈಟ್ ರೀಚ್ ಮಾಡಿದಾಗ ಅದರ ಫೈನಲ್ ವೆಲಾಸಿಟಿ 0 ಇರುತ್ತೆ. ಆಮೇಲೆ ತಿರ್ಗಾ ಇಲ್ಲಿಂದ ಮತ್ತಿರ್ಗಾ ಕೆಳಗಡೆ ಬರಕ್ ಶುರು ಆಗುತ್ತೆ. ಕೆಳಗಡೆ ಬರಕ್ ಶುರು ಆದ್ರೆ ಮತ್ತಿರ್ಗಾ ಈ ಜಾಗದಲ್ಲಿ ನನಗೆ ವೆಲಾಸಿಟಿ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಅವಾಗ ನಾನು ಏನ್ ಮಾಡ್ತೀನಿ, ಇದು ವೆಲಾಸಿಟಿ, ಇದು ವರ್ಟಿಕಲ್ ಕಾಂಪೊನೆಂಟ್, ಇದು ಹಾರಿಜಾಂಟಲ್ ಕಾಂಪೊನೆಂಟ್. ಒನ್ಸ್ ಅಗೇನ್ ಹಾರಿಜಾಂಟಲ್ ಕಾಂಪೊನೆಂಟ್ ಥ್ರೂ ಔಟ್ ಇಲ್ಲೆಲ್ಲಾ ಜಾಗದಲ್ಲೂ ಕಾನ್ಸ್ಟೆಂಟ್ ಇರುತ್ತೆ, ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಇನಿಷಿಯಲಿ ಆಕ್ಸಲರೇಷನ್ ಡಿಕ್ರೀಸ್ ಆಗ್ತಾ ಈ ಜಾಗಕ್ಕೆ ಬಂದಾಗ ನೋಡಿ ಇಲ್ಲಿ ವೆಲಾಸಿಟಿ ಏನಾಗುತ್ತೆ, ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಈ ಜಾಗಕ್ಕೆ ಬಂದಾಗ 0 ಆಗ್ಬಿಡುತ್ತೆ. ಇನಿಷಿಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತಿರ್ಗ ಕೆಳಗಡೆ ಬರ್ಬೇಕಾದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ ಗೊತ್ತಿರುವಂತ ವಿಷಯ. ಇವಾಗ ನೆಕ್ಸ್ಟ್ ನನಗೆ ಇಲ್ಲಿ ಟೈಮ್ ಆಫ್ ಫ್ಲೈಟ್ ಕೊಟ್ಟಿದ್ದೀನಿ. ಟೈಮ್ ಆಫ್ ಫ್ಲೈಟ್ 2 ಟೈಮ್ಸ್ ಎಫ್, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಟೈಮ್ ಸಿಗ್ತಿದೆಯಲ್ಲ ಅದು 2u ಸೈನ್ ಥೀಟಾ ಡಿವೈಡೆಡ್ ಬೈ ಜಿ. ಬಟ್ ನನಗೆ ಬರೀ ಇಲ್ಲಿ ತನಕ ಮಾತ್ರ ಟೈಮ್ ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡಬೇಕು, ಟಿ ಎಫ್ ಡಿವೈಡೆಡ್ ಬೈ 2 ಆಗುತ್ತೆ. ಅವಾಗ ಏನಾಗುತ್ತೆ 2u ಸೈನ್ ಥೀಟಾ ಡಿವೈಡೆಡ್ ಬೈ ಜಿ ಬೈ 2 ಆದ್ರೆ ಈ 2 ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಹ್ಯಾವ್ ಯು ಸೈನ್ ಥೀಟಾ ಡಿವೈಡೆಡ್ ಬೈ ಜಿ ಮಾತ್ರ ಉಳ್ಕೊಳ್ಳುತ್ತೆ. ಇದೇನಿದು, ದಿಸ್ ಇಸ್ ಅ ಟೈಮ್ ಟು ಅಟೈನ್ ಮ್ಯಾಕ್ಸಿಮಮ್ ಹೈಟ್. ಟೈಮ್ ಟು ಅಟೈನ್ ಮ್ಯಾಕ್ಸಿಮಮ್ ಹೈಟ್ ಯು ಸೈನ್ ಥೀಟಾ ಡಿವೈಡೆಡ್ ಬೈ ಜಿ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೈಟು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಟೈಮ್ಸ್ ಜಿ ಆಗುತ್ತೆ. ಅದೇ ತರ ಹಾರಿಜಾಂಟಲ್ ರೇಂಜು ಯು ಸ್ಕ್ವೇರ್ ಸೈನ್ 2 ಥೀಟಾ. ಸೈನ್ 2 ಥೀಟಾನ ನಾವು ಏನಂತ ಬರೀಬೋದು, 2 ಸೈನ್ ಥೀಟಾ ಕಾಸ್ ಥೀಟಾ ಅಂತ ಬರೀಬೋದು. ಅದನ್ನ ಜ್ಞಾಪಕ ಇಟ್ಕೊಂಡಿರಿ. ಆರ್ ಅನ್ನ ಇನ್ನೊಂದು ಫಾರ್ಮ್ ಅಲ್ಲಿ ಬರೀಬೇಕು ಅಂದ್ರೆ ಯು ಸ್ಕ್ವೇರ್ 2 ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಜಿ. ಕೆಲವು ಪ್ರಾಬ್ಲಮ್ ಅಲ್ಲಿ ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ರೇಂಜ್ ಸಿಗಬೇಕು ನನಗೆ ಅಂದ್ರೆ ಸೈನ್ 2 ಥೀಟಾ ವ್ಯಾಲ್ಯೂ ಏನಾಗಿರ್ಬೇಕು, 90 ಆಗಿರ್ಬೇಕು. ಸೈನ್ 2 ಥೀಟಾ ವ್ಯಾಲ್ಯೂ 90 ಆದ್ರೆ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಅದಕ್ಕೆ ಮ್ಯಾಕ್ಸಿಮಮ್ ರೇಂಜ್ ಬರಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ರೇಂಜ್ ವ್ಯಾಲ್ಯೂ ಏನಾಗಿರುತ್ತೆ, ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರೀಸ್ ಇರಬೇಕಾದ್ರೆ ಆಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸೈನ್ 90 ಸೈನ್ 2 ಥೀಟಾ ಇದೆಯಲ್ಲ, ಸೈನ್ 2 ಥೀಟಾ 990, ಸೈನ್ 90 ಇಸ್ 1. ಸೊ ಇದೇನಾಯ್ತು, ಯು ಸ್ಕ್ವೇರ್ ಬೈ ಜಿ ಆಗೋಯ್ತು. ಸೊ ಮ್ಯಾಕ್ಸಿಮಮ್ ರೇಂಜ್ ಯಾವಾಗ ಸಿಗುತ್ತೆ ನಮಗೆ, ಯು ಸ್ಕ್ವೇರ್ ಬೈ ಜಿ ವ್ಯಾಲ್ಯೂ ಇದ್ದಾಗ ಸಿಗುತ್ತೆ. ಆಮೇಲೆ ಇನ್ನೊಂದು ತುಂಬಾ ಸ್ಪೆಷಲ್ ವಿಚಾರ ಇಲ್ಲ ಏನಪ್ಪಾ ಅಂತಂದ್ರೆ, ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನಾನು ಇದನ್ನ ಫೈರ್ ಮಾಡಿದ್ದೀನಿ. ಸೊ ನಾನು ಇನ್ನೊಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಇದನ್ನ ಫೈರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಆಬ್ಜೆಕ್ಟ್
ಹೀಗೆ ಹೋಗಿ ಹೀಗೆ ಬೀಳ್ತಾ ಇದೆ. ಈ ಆಂಗಲ್ ಎಷ್ಟಿರಪ್ಪ ಅಂದ್ರೆ 90 ಮೈನಸ್ ಟೀಟಾ ಇರುತ್ತೆ. ಆಯ್ತಾ? ಸೊ ಟೀಟಾ ಮತ್ತೆ 90 ಮೈನಸ್ ಟೀಟಾ ಎರಡೂ ಟೀಟಾನ 90 ಮೈನಸ್ ಟೀಟಾ ಆಗಿ ನಾನು ರೀಪ್ಲೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಅವಾಗ ಫಾರ್ಮುಲಾ ನೋಡಿ ಏನಾಗುತ್ತೆ ಅಂತ ಇಲ್ಲಿ ಆರ್ ವಿಲ್ ಬಿ ಯು ಸ್ಕ್ವೇರ್ ಸೈನ್ 90 ಮೈನಸ್ ಟೀಟಾ ಆಗೋಯ್ತು. ಅವಾಗ ಏನಾಯ್ತು? 90 ಮೈನಸ್ ಟೀಟಾ ಡಿವೈಡೆಡ್ ಬೈ ಜಿ, ಅದನ್ನು ಮರಿಬಾರ್ದು. ಸೊ ಯು ಸ್ಕ್ವೇರ್ ಸೈನ್ 180 ಮೈನಸ್ 2 ಟೀಟಾ ಡಿವೈಡೆಡ್ ಬೈ ಜಿ ಆಯಿತು. ಸೊ ಇದೇನಾಗುತ್ತೆ? ಯು ಸ್ಕ್ವೇರ್ ಸೈನ್ 2 ಟೀಟಾ ಡಿವೈಡೆಡ್ ಬೈ ಜಿ. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್. ಇದು ಆರ್ ಡ್ಯಾಶ್ ಅಂತ ಇಟ್ಕೊಳ್ಳಿ. ಆರ್ ಏನು? ಆರ್ ನಮಗೆ ಗೊತ್ತೇ ಗೊತ್ತು, ಯು ಸ್ಕ್ವೇರ್ ಸೈನ್ 2 ಟೀಟಾ ಡಿವೈಡೆಡ್ ಬೈ ಜಿ. ಇದು ಮತ್ತೆ 90 ಮೈನಸ್ ಟೀಟಾ ಎರಡು ಒಂದೇ ರೇಂಜ್ನ ಕೊಡುತ್ತೆ, ಎರಡು ಒಂದೇ ಜಾಗದಲ್ಲಿ ಬಂದು ಬೀಳುತ್ತೆ ಅಂತ ಅರ್ಥ. ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ 15 ಡಿಗ್ರೀಸ್ ಇದೆ ಅಂತ ಇಟ್ಕೊಳ್ಳಿ, 15 ಡಿಗ್ರೀಸ್ ಫೈರ್ ಮಾಡಿದಿರಾ, ಅದ್ರದ್ದು ಇನ್ನೊಂದು ಕಾಂಪ್ಲಿಮೆಂಟ್ರಿ ಯಾವುದಪ್ಪ ಅಂತಂದ್ರೆ 90 ಮೈನಸ್ 15 ಎಷ್ಟು? 75. ಸೊ ಅದೆರಡೂ ಕೂಡ ಒಂದೇ ರೇಂಜನ್ನು ರೀಚ್ ಮಾಡುತ್ತೆ ಅನ್ನೋದು ಇದ್ರದ್ದು ತಾತ್ಪರ್ಯ. ಓಕೆನಾ? ಸೊ ನಿಮಗೆ ಕ್ಲಿಯರ್ ಆಗಿ ಎಲ್ಲದ್ರದ್ದು ಒಂದು ಐಡಿಯಾ ಗೊತ್ತಾಗಿದೆ. ಇವಾಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಯೂನಿಫಾರ್ಮ್ ಮೋಷನ್ ಇನ್ 2 ಡೈಮೆನ್ಷನಲ್ಲಿ ಅಂತಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಏನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ, ಇಫ್ ದ ಪಾರ್ಟಿಕಲ್, ಯಾವುದೋ ಒಂದು ಪಾರ್ಟಿಕಲ್, ಯಾವುದು ತುಂಬಾ ಜನ ಪ್ರೀವಿಯಸ್ ಸ್ಲೈಡ್ ಅನ್ನ ರಿಪೀಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ರಿಪೀಟ್ ಮಾಡಿ ಅಂದ್ರೆ ಕಂಪ್ಲೀಟ್ ಇನ್ನೊಂದ್ಸತಿ ಹೇಳ್ಬೇಕಾ, ಅಥವಾ ಅಂದ್ರೆ ಪೂರ್ತಿ ಒಂದೊಂದನ್ನು ಡೀಟೇಲ್ ಆಗಿ ಹೇಳ್ಬೇಕಾ, ಅಥವಾ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ? ಅದನ್ನ ಈ ತರ ಹೆಸೆತಾ ಇದ್ದೀನಿ. ಸೊ ಆಬ್ಜೆಕ್ಟ್ ಹಿಂಗ್ ಬಂದು ಬೀಳ್ತಾ ಇದೆ. ಸೊ ಎಸೆಯಕ್ಕೆ ನಾನೇನ್ ಮಾಡಬೇಕು? ಅದಕ್ಕೊಂದು ವೆಲಾಸಿಟಿ ಕೊಡಬೇಕು. ಆ ವೆಲಾಸಿಟಿನ ಇನಿಷಿಯಲ್ ವೆಲಾಸಿಟಿ ಯು ಅಂತ ಕರೆಯೋಣ. ಸೊ ಈ ಜಾಗದಲ್ಲಿ ನೋಡಿ, ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡ್ತೀನಿ, ಎರಡೂ ಕಡೆ ಡ್ರಾಪ್ ಮಾಡಿದ್ರೆ ಈ ವ್ಯಾಲ್ಯೂ ಇರುತ್ತಲ್ಲ, ಇದೆಷ್ಟು? ಒಂದು ಪರ್ಟಿಕ್ಯುಲರ್ ಆಂಗಲ್ ಟೀಟಾ ಅದರಿಂದ ಎಸೆದಿದ್ದೀನಿ ನಾನು. ಇದೆಷ್ಟಾಗತ್ತಪ್ಪ ಅಂದ್ರೆ ಯು ಕಾಸ್ ಟೀಟಾ ಆಗುತ್ತೆ, ಇದು ಬಂದ್ಬಿಟ್ಟು ಯು ಸೈನ್ ಟೀಟಾ ಆಗುತ್ತೆ. ಆಮೇಲೆ ಆಬ್ಜೆಕ್ಟ್ ಇದು ಯಾವುದೋ ಒಂದು ಜಾಗಕ್ಕೆ ಬಂದಿದೆ, ಈ ಜಾಗನ ಪಿ ಅಂತ ಕರೆಯೋಣ. ಈ ಪಿ ಇಲ್ಲಿ ಬಂದಾಗ ಯು ಇರೋ ವೆಲಾಸಿಟಿ ಇನ್ನೊಂದು ವೆಲಾಸಿಟಿ ವಿ ಆಗುತ್ತೆ, ಚೇಂಜ್ ಆಗುತ್ತಲ್ಲ, ವೆಲಾಸಿಟಿ ಚೇಂಜ್ ಆಗುತ್ತೆ, ಏನಾಗಿರುತ್ತೆ? ಡಿಕ್ರೀಸ್ ಆಗಿರುತ್ತೆ ಇಲ್ಲಿ ಬೇಸಿಕಲಿ. ಸೊ ಇದನ್ನ ಮತ್ತೆ ರಿಸಾಲ್ವ್ ಮಾಡಿದ್ರೆ ಇದು ವಿ ಎಕ್ಸ್ ಆಯ್ತು, ಇದು ವಿ ವೈ ಆಯ್ತು. ಇದು ಈ ಜಾಗದಲ್ಲಿ ಇನ್ನೊಂದು ಆಂಗಲ್ ಬೀಟಾ ಮಾಡ್ತಿದೆ ಅಂತ ಇಟ್ಕೊಳ್ಳೋಣ, ಅದನ್ನೇ ಇಲ್ಲಿ ನಾನು ಮೆನ್ಷನ್ ಮಾಡಿರೋದು. ಸೊ ಇವಾಗ ನಾನೇನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ, ಇದ್ರದ್ದು ಈಕ್ವೇಷನ್ಸ್ ಆಫ್ ಮೋಷನ್, ಇದ್ರದ್ದು ಎಕ್ಸ್ ಡೈರೆಕ್ಷನ್ ಎಕ್ಸ್, ಈ ಪಿ ಇದೆಯಲ್ಲ, ಈ ಪಿ ಪಾಯಿಂಟ್ ಪಿ ರೀಚ್ ಆಗೋದಕ್ಕೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಒಂದಷ್ಟು ಡಿಸ್ಟೆನ್ಸ್ ಮೂವ್ ಮಾಡಿರಬೇಕು, ವೈ ಡಿಸ್ಟೆನ್ಸ್ ಅಲ್ಲಿ ಒಂದಷ್ಟು ಡಿಸ್ಟೆನ್ಸ್ ಮೂವ್ ಮಾಡಿರಬೇಕು. ಆ ಡಿಸ್ಟೆನ್ಸ್ ಏನು ಅಂತ ಕಂಡಿಡಿದ್ರೆ ನನಗೆ ಇದ್ರದ್ದು ಈಕ್ವೇಶನ್ ಗೊತ್ತಾಗುತ್ತೆ. ಇವಾಗ ಸಪೋಸ್ ನಿಮಗೆ y ಇಸ್ ಈಕ್ವಲ್ ಟು mx ಪ್ಲಸ್ ಸಿ ಅಂತ ಇದೆ ಅಂತ ಇಟ್ಕೊಳ್ಳಿ, ನಂಗೆ ಏನ್ ಕೊಡುತ್ತದೋ? ಇಟ್ ಇಸ್ ಎನ್ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ಅದೇ ತರ ಈ ಕರ್ವ್ ನಾವೇನ್ ಬರ್ದಿದೀವಲ್ವಾ, ಈ ಟ್ರಜೆಕ್ಟರಿ ಅಥವಾ ಕರ್ವ್ ನಾವೇನ್ ಬರ್ದಿದೀವಿ, ಅದರದ್ದು ಈಕ್ವೇಶನ್ ಏನು ಅನ್ನೋದು ಪ್ರಶ್ನೆ ಇಲ್ಲಿ. ಸೊ ಅದರದ್ದು ಈಕ್ವೇಶನ್ ಏನು ಅಂತ ಕಂಡುಹಿಡಿಯೋದಕ್ಕೆ ನಾನೇನ್ ಮಾಡ್ತೀನಿ? ಫಸ್ಟ್ ಎಕ್ಸ್ ಡಿಸ್ಟೆನ್ಸ್ ಏನಪ್ಪಾ ಅಂದ್ರೆ ಹಾರಿಜಾಂಟಲ್ ವೆಲಾಸಿಟಿ ಅಲ್ವಾ, ಹಾರಿಜಾಂಟಲ್ ವೆಲಾಸಿಟಿ ಇಂಟು ಟೈಮ್. ಹಾರಿಜಾಂಟಲ್ ವೆಲಾಸಿಟಿ ಏನು? ಯು ಕಾಸ್ ಟೀಟಾ ಆಯ್ತು, ಯು ಕಾಸ್ ಟೀಟಾ ಇಂಟು ಟಿ. ಸೊ ಟಿ ಏನಾಗುತ್ತೆ? ಎಕ್ಸ್ ಬೈ ಯು ಕಾಸ್ ಟೀಟಾ ಆಗೋಯ್ತು. ಅದೇ ತರ ನನಗಿವಾಗ ಇನ್ನೊಂದು ವೈ ಡೈರೆಕ್ಷನ್ ಅಲ್ಲಿ ಬೇಕು, ಅದಕ್ಕೆ ನಾನು ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಬಟ್ ಇದು ವೈ ಡೈರೆಕ್ಷನ್ ಅಲ್ಲಿ ಬೇಕಾಗಿರೋದು ನನಗೆ. ಸೊ ಯು ಏನಾಗುತ್ತೆ? ಯು ವೈ ಆಗುತ್ತೆ. ಯು ವೈ ಏನಪ್ಪಾ ಅಂದ್ರೆ ಯು ಸೈನ್ ಟೀಟಾ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಇಂಟು ಟಿ. ಟಿ ವ್ಯಾಲ್ಯೂ ಏನು ನನಗೆ ಮೇಲ್ಗಡೆ ಗೊತ್ತಿರೋ ತರ ಯು ಎಕ್ಸ್ ಬೈ ಕಾಸ್ ಟೀಟಾ, ಯು ಕಾಸ್ ಟೀಟಾ. ಸೊ ಪ್ಲಸ್ ಇಲ್ಲಿ ಪ್ಲಸ್ ಬದಲು ಏನಾಗುತ್ತೆ? ಇಲ್ಲಿ ಪ್ಲಸ್ ಬದಲು ಮೈನಸ್ ಆಯ್ತು, ಹಾಫ್ ಜಿ ಟಿ ಸ್ಕ್ವೇರ್. ಒನ್ಸ್ ಅಗೇನ್ ಟಿ ಸ್ಕ್ವೇರ್ ಬದಲು ಎಕ್ಸ್ ಡಿವೈಡೆಡ್ ಬೈ ಯು ಕಾಸ್ ಟೀಟಾ ಹೋಲ್ ಸ್ಕ್ವೇರ್. ಸೊ ಇದನ್ನ ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಈಕ್ವೇಶನ್ ಬರುತ್ತೆ. y is equal to x tan theta minus g divided by 2u square cos square theta ಅಂತ ಆಗೋಯ್ತು. ಸೊ ಇವಾಗ tan theta ಅನ್ನೋದು ಒಂದು ಕಾನ್ಸ್ಟೆಂಟು, ಈ ಪೂರ್ತಿ
ಜಿ ಟು ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಅನ್ನೋದು ಒಂದು ಕಾನ್ಸ್ಟೆಂಟ್. ಈ ತರ ಬರೆದ್ರೆ ಪಿ ಎಕ್ಸ್ ಮೈನಸ್ ಕ್ಯೂ ಎಕ್ಸ್ ಸ್ಕ್ವೇರ್ ಆಯ್ತು. ಇದು ಬೇಸಿಕಲಿ ಎನ್ ಈಕ್ವೇಶನ್ ಆಫ್ ಎ ಪ್ಯಾರಾಬೋಲಾ. ಅದಕ್ಕೆ ನಾವು ಇಲ್ಲಿ ನೋಡ್ತಾ ಇರೋದು ಇದು ಪ್ಯಾರಾಬೋಲಿಕ್ ಪಾತ್ ಇದೆ ಇಲ್ಲಿಂದ ಇಲ್ಲಿ ಬರೋದಕ್ಕೆ. ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮಗೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಇದ್ರದ್ದು ಟೈಮ್ ಆಫ್ ಫ್ಲೈಟ್ ನಾನು ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಸೊ ಮತ್ತೆ ಒಂದು ಟೈಮ್ ಆಫ್ ಫ್ಲೈಟ್ ಕಂಡುಹಿಡಿಬೇಕು ಅಂತಂದ್ರೆ ನಾನೇನ್ ಮಾಡಬೇಕು? ಒನ್ಸ್ ಅಗೇನ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಆಯ್ತಾ? ಸೊ ಟೈಮ್ ಆಫ್ ಫ್ಲೈಟ್ ಕಂಡುಹಿಡಿಬೇಕು ನಾನು. ಸೊ ಏನಾಯ್ತು? ಯು ಕಾಸ್ ಟೀಟಾ. ಸೊ ಟೈಮ್ ಆಫ್ ಫ್ಲೈಟ್ ಕಂಡುಹಿಡಿತಿದ್ದೀನಿ. ಅದೇನಾಗುತ್ತೆ? ಇಲ್ಲಿ ಹೋಗಿ ಇಲ್ಲಿಗೆ ಬರುತ್ತೆ. ಮತ್ತೆ ಎಲ್ಲಿಗೆ ಬರ್ತಿದೆ? ಪೊಸಿಷನ್ 0 ಪೊಸಿಷನ್ಗೆ ಬರ್ತಾ ಇದೆ, ಇನ್ನೆಲ್ಲೂ ಚೇಂಜ್ ಆಗ್ತಿಲ್ಲ. ಸೊ ಹಾಗಾಗಿ ಈ ವ್ಯಾಲ್ಯೂ ಎಸ್ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಸೊ ಯು ಏನಾಗುತ್ತೆ? ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಯು ಸೈನ್ ಟೀಟಾ ಇಂಟು ಟೈಮ್ ಆಫ್ ಫ್ಲೈಟ್ ಟಿ ಎಫ್ ಮೈನಸ್ ಹಾಫ್ ಜಿ ಟಿ ಎಫ್ ಸ್ಕ್ವೇರ್ ಆಯ್ತು. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟಿ ಎಫ್ ಏನ್ ಸಿಗುತ್ತೆ? 2u ಸೈನ್ ಟೀಟಾ ಡಿವೈಡೆಡ್ ಬೈ ಜಿ ಸಿಗುತ್ತೆ. ಇವಾಗ ನನಗೆ ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಇಲ್ಲಿಗೆ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಅವಾಗ ನೋಡಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹಾಕೊಳ್ಳಿ. ಅವಾಗ ಫೈನಲ್ ವೆಲಾಸಿಟಿ ಏನಾಯ್ತು ಇಲ್ಲಿ ನಮಗೆ ಗೊತ್ತು. ಈ ಜಾಗಕ್ಕೆ ಬಂದಾಗ ಫೈನಲ್ ವೆಲಾಸಿಟಿ 0 ಇರುತ್ತೆ. ವಿ ಇಸ್ ಈಕ್ವಲ್ ಟು 0 ಹಾಕೋತೀರಾ. ಸೊ ಯು ಏನಾಯ್ತು? ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಯು ಸೈನ್ ಟೀಟಾ ಆಯ್ತು ಮೈನಸ್ ಜಿ ಇಂಟು ಈ ಟೈಮ್ ಅನ್ನ ಸ್ಮಾಲ್ ಟಿ ಇಂಟು ಎಂ ಅಂತ ಇಟ್ಕೊಳ್ಳೋಣ, ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟಿ ಎಂ ಇಸ್ ಈಕ್ವಲ್ ಟು ಯು ಸೈನ್ ಟೀಟಾ ಡಿವೈಡೆಡ್ ಬೈ ಜಿ ಆಗೋಯ್ತು. ಇವಾಗ ಇಲ್ಲಿ ನೋಡಿ ನಿಮಗೆ ಈ ಟಿನ ಮತ್ತೆ ಈ ಟಿನ ಕಂಪೇರ್ ಮಾಡಿ. ಇದನ್ನ ಕಂಪೇರ್ ಮಾಡ್ರೆ ನಂಗೆ ಏನು ಗೊತ್ತಾಗುತ್ತೆ? ಟೈಮ್ ಆಫ್ ಫ್ಲೈಟ್ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಇರುವ ಟೈಮು ಈಸ್ ನಥಿಂಗ್ ಬಟ್ 2 times ಟಿ ಎಂ. ಯಾಕೆ ಅಂದ್ರೆ ನಾನು ನೆನ್ನೆ ಮೋಷನ್ ಇನ್ 1 dimension ಟೈಮಲ್ಲೂ ಹೇಳಿದ್ದೆ, ಟೈಮ್ ಆಫ್ ಅಸೆಂಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ಅಸೆಂಟ್ ಅಂದ್ರೆ ಮೇಲ್ ಹೋಗೋದಕ್ಕೆ ಕೆಳಗೆ ಬರೋದಕ್ಕೆ ಸೇಮ್ ಒಂದೇ ಸಮಯ ಸಿಗುತ್ತೆ. ಸೊ ಹಾಗಾಗಿ ಟಿ ಎಫ್ ಇಸ್ ಈಕ್ವಲ್ ಟು 2 times ಎಂ. ಇದು ಕೂಡ ನೀವು ಯೂಸ್ ಮಾಡ್ಕೋಬಹುದು ಫಾರ್ ದಿ ಫರ್ದರ್ ಐಡಿಯಾಸ್. ಓಕೆ, ನೆಕ್ಸ್ಟ್ ನೋಡೋಣ. ಅದೇ ತರ ನನಗೆ ಮ್ಯಾಕ್ಸಿಮಮ್ ಹೈಟ್ ಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ ನಾವು? ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2as ಮಾಡ್ಕೋತೀವಿ. ಸೊ ಫೈನಲ್ ವೆಲಾಸಿಟಿ ಏನಾಯ್ತು? ಮ್ಯಾಕ್ಸಿಮಮ್ ಹೈಟ್ಗೆ 0 ಆಯ್ತು ಮೈನಸ್ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಯು ಏನಾಗುತ್ತೆ? ಯು ಸೈನ್ ಟೀಟಾ ಆಗುತ್ತೆ. ಸೊ ಯು ಸೈನ್ ಟೀಟಾ ಓ ಸ್ಕ್ವೇರ್ 2 ಇಂಟು ಜಿ ಇಂಟು ಮ್ಯಾಕ್ಸಿಮಮ್ ಹೈಟ್ ಅನ್ನ ಎಚ್ ಎಂ ಅಂತ ಕರ್ಕೋತೀನಿ ನಾನು. ಆಯ್ತಾ? ಎಚ್ ಎಂ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ ಟೀಟಾ, ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 2 times ಜಿ. ಸೊ ಅದೇ ಫಾರ್ಮುಲಾ ನಮ್ಗೆ ಇಲ್ಲಿ ನೋಡ್ತಾ ಇರೋದು ನಾವು. ಓಕೆ, ಅದೇ ತರ ನನಗೆ ರೇಂಜ್ ಗೊತ್ತಾಗಬೇಕು ಅಂತ ಇಟ್ಕೊಳ್ಳಿ. ರೇಂಜ್ ಹೇಗಪ್ಪ ಕಂಡುಹಿಡಿಯೋದು ಅನ್ನೋ ತರದಾದ್ರೆ ರೇಂಜ್ ನೋಡಿ, ರೇಂಜ್ ಈಸ್ ಹಾರಿಜಾಂಟಲ್ ವೆಲಾಸಿಟಿ. ಹಾರಿಜಾಂಟಲ್ ವೆಲಾಸಿಟಿ ಇಂಟು ಟೈಮ್. ಹಾ, ಓಕೆ, ದೊಡ್ಡದಾಗಿ ಕೇಳ್ತಿದ್ದೀರಾ? ಬರೀತೀನಿ, ದೊಡ್ಡದಾಗಿ ಬರೀತೀನಿ. ಓಕೆ, ರೇಂಜ್ ಇದೆಯಲ್ಲ, ಈ ರೇಂಜು ಆರ್ ಅಂತ ಕರೆಯೋಣ. ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಹಾರಿಜಾಂಟಲ್ ವೆಲಾಸಿಟಿ ಇಂಟು ಟೈಮ್. ಸೊ ಹಾರಿಜಾಂಟಲ್ ವೆಲಾಸಿಟಿ ಏನು? ಯು ಕಾಸ್ ಥೀಟಾ ಇಂಟು ಟೈಮ್ ಏನು? ಯಾವ ಟೈಮು ಅಂತಂದ್ರೆ ಟೋಟಲ್ ಟೈಮು. ಯಾಕಂದ್ರೆ ಇಲ್ಲಿ ತನಕ ರೀಚ್ ಆಗ್ಬೇಕಲ್ಲ. ಸೊ ಇಲ್ಲಿ ತನಕ ರೀಚ್ ಆಗಬೇಕು ಅಂದ್ರೆ ಏನು? ಟೈಮ್ ಆಫ್ ಫ್ಲೈಟ್ ಬರಿಬೇಕು ನಾವು. ಟೈಮ್ ಆಫ್ ಫ್ಲೈಟ್ ಏನು? 2u ಸೈನ್ ಟೀಟಾ ಡಿವೈಡೆಡ್ ಬೈ ಜಿ ಆಯ್ತು. ಸೊ ಹಾಗಾಗಿ ನಮ್ಗೆ ಏನ್ ಸಿಗುತ್ತೆ? ಯು ಇಂಟು ಯು ಸ್ಕ್ವೇರ್. ಸೊ 2 ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡೆಡ್ ಬೈ ಜಿ ಆಯ್ತು. ಆದ್ರೆ 2 ಸೈನ್ ಟೀಟಾ ಕಾಸ್ ಟೀಟಾ ಏನು? ಈಸ್ ಯು ಸ್ಕ್ವೇರ್ ಸೈನ್ 2 ಟೀಟಾ ಡಿವೈಡೆಡ್ ಬೈ ಜಿ. ಅದನ್ನೇ ನಾವಿಲ್ಲಿ ಕಂಡುಹಿಡಿದಿರೋದು. ಇವಾಗ ಸಪೋಸ್ ಮ್ಯಾಕ್ಸಿಮಮ್ ರೇಂಜ್ ಬೇಕು ಅಂದ್ರೆ ಏನಾಗುತ್ತೆ? 2 ಟೀಟಾ ವ್ಯಾಲ್ಯೂ ಏನಿರುತ್ತಪ್ಪ ಅಂತ ಪ್ರಶ್ನೆ ನಮಗೆ. ಸೊ 2 ಟೀಟಾ ವ್ಯಾಲ್ಯೂ ಮ್ಯಾಕ್ಸಿಮಮ್ ರೇಂಜ್ ಇರ್ಬೇಕಾದ್ರೆ ಟೀಟಾ 90 ಡಿಗ್ರಿ ಇರುತ್ತೆ. ಆಯ್ತಾ? ಅವಾಗ ಟೀಟಾ ಎಷ್ಟಾಯ್ತು? 45 ಡಿಗ್ರಿ. ಸೊ ಟೀಟಾ 45 ಡಿಗ್ರಿ ಇದ್ರೆ ಮ್ಯಾಕ್ಸಿಮಮ್ ರೇಂಜ್ ಇರೋಕ್ಕೆ ಸಾಧ್ಯ ನಮಗೆ, ಬೇರೆ ಇನ್ನೇದೇ ವ್ಯಾಲ್ಯೂಗೆ ಅದು ಆಗಕ್ಕೆ ಸಾಧ್ಯ ಅಲ್ಲ. ಸೊ ಅವಾಗ ಆರ್ ಮ್ಯಾಕ್ಸಿಮಮ್ ರೇಂಜ್ ವ್ಯಾಲ್ಯೂ ಏನಾಗುತ್ತೆ? ಯು ಸ್ಕ್ವೇರ್ ಬೈ ಜಿ ಆಗ್ಬಿಡುತ್ತೆ.
ಆಯ್ತಾ, ದಟ್ ಈಸ್ ದಿ ಐಡಿಯಾ. ಆಮೇಲೆ ಟೂ ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ಹೇಳಿದ್ದೆ ನಾನು. ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಟೀಟಾ ಇದೆ, ಇನ್ನೊಂದು 90 ಮೈನಸ್ ಟೀಟಾ ಇದೆ ಅಂತ ಇಟ್ಕೊಳ್ಳಿ. ಎರಡೂ ಒಂದೇ ರೇಂಜ್ ಅಲ್ಲಿ ರೀಚ್ ಆಗುತ್ತೆ, ಎರಡಕ್ಕೂ ಒಂದೇ ರೇಂಜ್ ಇರುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್, ಇವು ಒಂದು ಆಂಗಲ್ 60 ಡಿಗ್ರಿ ಇದ್ರೆ ಅದ್ರದ್ದು ಇನ್ನೊಂದು ಆಂಗಲ್ 30 ಡಿಗ್ರೀಸ್ ಕೂಡ ಅದು ಸೇಮ್ ರೇಂಜ್ ರೀಚ್ ಮಾಡುತ್ತೆ. ಬಟ್ ಅದ್ರ ಹೈಟ್ ಬೇರೆ ಬೇರೆ ಇರ್ಬೋದು. ಇವಾಗ 30 ಡಿಗ್ರೀಸ್ ಹಿಂಗಾದ್ರೆ 60 ಡಿಗ್ರೀಸ್ದು ಹಿಂಗ್ ಬರ್ಬೋದು. ಸೊ ಈ ತರ ಏನಾಗುತ್ತೆ, ಸ್ಲೈಟ್ ವೇರಿಯೇಷನ್ ಇನ್ ದಿ ಮ್ಯಾಕ್ಸಿಮಮ್ ಹೈಟ್ ಆಗಿರುತ್ತೆ, ಬಟ್ ನಿಮಗೆ ರೇಂಜ್ ಏನಾಗಿರುತ್ತೆ ಅದು ಒಂದೇ ಜಾಗದಲ್ಲಿ ಇರುತ್ತೆ. ಓಕೆ, ವಿತ್ ಆಲ್ ದಿಸ್ ನಮಗೆ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಗೊತ್ತಾಗಿದೆ. ನೆಕ್ಸ್ಟ್ ಫಾಸ್ಟ್ ಆಗಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನೋಡೋಣ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? when a particle moves in a circle, if a particle moves along the circumference of the circle in a constant speed, the motion is called uniform circular motion. ಅದನ್ನ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಆದ್ರೆ ಒಂದು ಸ್ಪೆಷಾಲಿಟಿ ಇದೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಈಸ್ ಆಲ್ವೇಸ್ ಅನ್ ಆಕ್ಸಿಲರೇಟೆಡ್ ಮೋಷನ್. ಯಾಕೆ ಆಕ್ಸಿಲರೇಟೆಡ್ ಮೋಷನ್ ಅಂದ್ರೆ, ನೋಡಿ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇದರ ವೆಲಾಸಿಟಿ ಎಲ್ಲಪ್ಪ ಇದೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ? ಸೊ ಈ ಡೈರೆಕ್ಷನ್ ನೋಡಿ, ಅಥವಾ ಈ ಡೈರೆಕ್ಷನ್ ಯಾವ್ದಾದ್ರು ತಗೊಳ್ಳಿ, ಇದು ಆಬ್ಲಿಕ್ ಆಗಿದೆ. ನಾನೇನ್ ಮಾಡ್ಬೇಕು, ಇದ್ರದ್ದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಈ ಜಾಗದಲ್ಲಿ ಹೆಂಗೋ ಇದೆ ಅಂತ ಇಟ್ಕೊಳ್ಳಿ. ಸೊ ಇದು ಹಾರಿಜಾಂಟಲ್ ಕಾಂಪೊನೆಂಟ್, ಇದು ವರ್ಟಿಕಲ್ ಕಾಂಪೊನೆಂಟ್. ಸೊ ಅದಕ್ಕೊಂದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಇರುತ್ತೆ ಅಲ್ವಾ? ಸೊ ಇದನ್ನ ನಾನು ರಿಸಾಲ್ವ್ ಮಾಡಿದ್ರೆ ನನ್ಗೇನ್ ಗೊತ್ತಾಗುತ್ತೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ವೆಲಾಸಿಟಿ ಎರಡಿದೆ, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಇದೆ. ಈ ಹಾರಿಜಾಂಟಲ್ ಕಾಂಪೊನೆಂಟ್ ಏನಿದೆ ಅದು ಇಟ್ ಈಸ್ ಗೋಯಿಂಗ್ ವಿತ್ ದಿ ಕಾನ್ಸ್ಟೆಂಟ್ ಸ್ಪೀಡ್. ಅಂದ್ರೆ ಸ್ಪೀಡ್ ಅಂದ್ರೆ ಏನು, ನೆನ್ನೆ ಹೇಳಿದ್ದೆ, ಇಟ್ ಈಸ್ ಓನ್ಲಿ ದಿ ಸ್ಕೇಲರ್ ಕ್ವಾಂಟಿಟಿ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಇದ್ರದ್ದು ವರ್ಟಿಕಲ್ ಕಾಂಪೊನೆಂಟ್ ಇರುತ್ತಲ್ಲ, ಅದು ಇಲ್ಲಿ ಈ ಡೈರೆಕ್ಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಅದೇನಾಗುತ್ತೆ, ಆ ಡೈರೆಕ್ಷನ್ ಚೇಂಜ್ ಇಂದಾಗಿ ನಾನು ಹೇಳಿದ್ದೆ ನಿಮಗೆ, ವೆಕ್ಟರ್ಸ್ ಆಗಬೇಕು ಅಂದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ಬೋದು, ಡೈರೆಕ್ಷನ್ ಚೇಂಜ್ ಆಗ್ಬೋದು, ಅಥವಾ ಎರಡೂ ಚೇಂಜ್ ಆಗ್ಬೋದು. ಈ ಜಾಗದಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರುತ್ತೆ, ಬಟ್ ಡೈರೆಕ್ಷನ್ ಚೇಂಜ್ ಆಗ್ತಿರುತ್ತೆ. ಈ ಡೈರೆಕ್ಷನ್ ಚೇಂಜ್ ಇಂದಾಗಿ ದೇರ್ ಇಸ್ ಅ ರೇಟ್ ಆಫ್ ಚೇಂಜ್. ಈ ರೇಟ್ ಆಫ್ ಚೇಂಜ್ ಇಂದಾಗಿ ಯು ವಿಲ್ ಆಕ್ಚುಲಿ ಹ್ಯಾವ್ ಆಕ್ಸಿಲರೇಷನ್ ಆಫ್ ದಿ ಬಾಡಿ. ಅದಕ್ಕೋಸ್ಕರ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಈಸ್ ಅನ್ ಆಕ್ಸಿಲರೇಟೆಡ್ ಮೋಷನ್. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಇದ್ರಲ್ಲಿ ಬರುವಂತ ಪಾಯಿಂಟ್ಸ್ ನೋಡೋಣ. ನೆಕ್ಸ್ಟ್ ನೋಡಿ, ನನಗೆ ಈ ಬಾಡಿ ಏನಾಗಿದೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಿದೆ. ಸೊ ಹಾಗಾಗಿ ನನಗೆ ಡಿಸ್ಪ್ಲೇಸ್ಮೆಂಟ್ ಮೆಷರ್ ಮಾಡಬೇಕು ಅಂತಂದ್ರೆ ಆ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಮೆಷರ್ ಮಾಡ್ಬೇಕಾಗತ್ತೆ ನಾನು. ಸೊ ಇವಾಗ ಯಾವುದೋ ಒಂದು ಆಬ್ಜೆಕ್ಟ್ ಎ ಇಂದ ಬಿ ಜಾಗಕ್ಕೆ ತನಕ ಹೋಗಿದೆ ಅಂತ ಇಟ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಎ ಇಂದ ಈ ಪರ್ಟಿಕ್ಯುಲರ್ ಪಾಯಿಂಟ್ ಬಿ ತನಕ ಹೋಗಿದೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ಇಟ್ ಹಸ್ ಕವರ್ಡ್ ಎನ್ ಆಂಗಲ್ ಡೆಲ್ಟಾ ಟೀಟಾ. ಇದನ್ನ ಕವರ್ ಮಾಡೋದು, ಈ ಆಂಗಲ್ ಕವರ್ ಮಾಡೋದ್ರಲ್ಲಿ ಅದು ಒಂದು ಆರ್ಕ್ ಲೆಂತ್ ಅನ್ನ ಕವರ್ ಮಾಡಿರುತ್ತೆ. ಆ ಆರ್ಕ್ ಲೆಂತ್ ಯಾವ್ದಪ್ಪ ಅಂದ್ರೆ ಡೆಲ್ಟಾ ಎಸ್. ಯಾವ್ದು ಕವರ್ ಮಾಡಿರುತ್ತೆ ಅಂದ್ರೆ ದ ರೇಡಿಯಸ್ ಫ್ರಮ್ ದಿ ಸೆಂಟರ್ ಆರ್. ಸೊ ಅದಕ್ಕೆ ಅದನ್ನ ಡಿವೈಡ್ ಮಾಡ್ತೀನಿ ಆರ್ ಅಲ್ಲಿ. ಸೊ ಇವಾಗ ಆಂಗಲ್ ಇಸ್ ಈಕ್ವಲ್ ಟು ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಆದ್ರೆ ಇನ್ನೊಂದು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಆಂಗಲ್ ಸ್ವೆಪ್ಟ್ ಬೈ ಇಟ್ಸ್ ರೇಡಿಯಸ್ ವೆಕ್ಟರ್. ಈ ರೇಡಿಯಸ್ ಎಷ್ಟು ಇಲ್ಲಿಂದ ಇಲ್ಲಿಗೆ ತಿರುಗುತ್ತಲ್ಲ ಅದನ್ನ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಇರುವಂತ ಅಂತರ. ಆದ್ರೆ ಆಂಗ್ಯುಲರ್ ಅಂತಂದ್ರೆ ಆಂಗಲ್ ಅಲ್ಲಿ ಎಷ್ಟು ಚೇಂಜ್ ಆಗ್ತಿದೆ ಅಂತ ಅನ್ಬಿಟ್ಟು. ಸೊ ಡೆಲ್ಟಾ ಟೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಎಸ್ ಡಿವೈಡೆಡ್ ಬೈ ಆರ್. ಡೆಲ್ಟಾ ಎಸ್ ಯಾಕೆ ಅಂತಂದ್ರೆ ಸಣ್ಣ ಚೇಂಜ್ ಆಗಿದೆ ಅಂತ ಹೇಳಷ್ಟೇ, ಅಷ್ಟು ಇನ್ನೇನಿಲ್ಲ. ಸೊ ಇವಾಗ ಇದ್ರದ್ದು ಎಸ್ ಐ ಯೂನಿಟ್ಸ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಯೂನಿಟ್ ರೇಡಿಯನ್. ಯಾವ್ದ್ರದ್ದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನಪ್ಪಾ ಅಂದ್ರೆ ರೇಡಿಯನ್. ಸೊ ಇದ್ರದ್ದು ಡೈಮೆನ್ಷನ್ಸ್ ಏನು ಅಂತ ಕೇಳಿದ್ರೆ ಡೈಮೆನ್ಷನ್ಸ್ ಎಲ್ಲಾನು ಝೀರೋನೆ. 10⁻⁴, 2⁻⁴, T⁻⁴. ಆದ್ರೆ ಯೂನಿಟ್ ಮಾತ್ರ ರೇಡಿಯನ್ನು. ಇದಕ್ಕೇನು ಸ್ಪೆಸಿಫಿಕ್ ಯೂನಿಟ್ ಇರಲ್ಲ. ಆಮೇಲೆ ನಿಮಗೆ ಒಂದು ವಿಷಯ ಗೊತ್ತೇ ಗೊತ್ತು, ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ವ್ಯಾಲ್ಯೂ ಆಫ್ ಈಚ್ ರೇಡಿಯನ್ ಅಂದ್ರೆ ಒಂದು ರೇಡಿಯನ್ದು ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 57.3 ಡಿಗ್ರಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಆಂಗ್ಯುಲರ್ ವೆಲಾಸಿಟಿಗೆ ಹೋಗೋಣ. ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಆಂಗ್ಯುಲರ್ ವೆಲಾಸಿಟಿ ಅಂದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಟೀಟಾ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಒಮೆಗಾ ಇಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ಟಿ ಅಂತ ಇದನ್ನ ತಗೋಬಹುದು ನಾವು. ಸೊ ಇಲ್ಲಿ ಇದ್ರದ್ದು ಎಸ್ ಐ ಯೂನಿಟ್ಸ್ ಏನಪ್ಪಾ ಅಂದ್ರೆ ರೇಡಿಯನ್ ಪರ್ ಸೆಕೆಂಡ್.
ರೇಡಿಯನ್ ಪರ್ ಸೆಕೆಂಡ್ ಆಗ್ಬಿಡುತ್ತೆ. ಇಲ್ಲಿ ಯೂನಿಟ್ಸ್ ಏನಪ್ಪಾ ಅಂತಂದ್ರೆ m to the power of 0, l to the power of 0, t to the power of -1. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಆಂಗ್ಯುಲರ್ ಆಕ್ಸಲರೇಷನ್. ಸೊ ಬಟ್ ಇನ್ನೊಂದು ವಿಷಯ ಇದೆ ಇಲ್ಲಿ. ಇವಾಗ ಸಪೋಸ್ ನನಗೆ ಆಂಗ್ಯುಲರ್ ವೆಲಾಸಿಟಿ ಕೊಟ್ಟಿದ್ದಾರೆ, ಇದ್ರದ್ದು ಲೀನಿಯರ್ ವೆಲಾಸಿಟಿ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಅಂದ್ರೆ ಇವಾಗ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇದು ಆಂಗ್ಯುಲರ್ ಡಿಸ್ಟೆನ್ಸ್. ಇದು ಈ ಆಂಗ್ಯುಲರ್ ಡಿಸ್ಟೆನ್ಸ್ ಅನ್ನ ನಾನು ಲೀನಿಯರ್ ಆಗಿ ಕವರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅವಾಗ ಲೀನಿಯರ್ ವೆಲಾಸಿಟಿ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದ್ರೆ ಲೀನಿಯರ್ ವೆಲಾಸಿಟಿ v is equal to omega times r. ಆಂಗ್ಯುಲರ್ ವೆಲಾಸಿಟಿ ಇಂಟು ರೇಡಿಯಸ್. ಆಂಗ್ಯುಲರ್ ವೆಲಾಸಿಟಿ ಏನು? ಆಂಗ್ಯುಲರ್ ವೆಲಾಸಿಟಿ ಇಸ್ ಥೀಟಾ ಡಿವೈಡೆಡ್ ಬೈ ಟಿ. ಸೊ ವಿ ನ ಹಿಂಗೂ ಬರಿಬೋದು, ವಿ ಇಸ್ ಥೀಟಾ ಡಿವೈಡೆಡ್ ಬೈ ಟಿ ಇಂಟು ವಿ. ಹೀಗೆ ಕೂಡ ಬರಿಬೋದು ನಾನು. ಸಾರಿ, ವಿ ಎಲ್ಲ ಆರ್, ವಿ ಎಲ್ಲ ಆರ್, ಸಾರಿ. ಓಕೆ, ನೆಕ್ಸ್ಟ್ ನನಗೆ ಆಂಗ್ಯುಲರ್ ಆಕ್ಸಲರೇಷನ್ ಬೇಕು. ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಯಾಕೆ? ಈ ಆಂಗ್ಯುಲರ್ ಆಕ್ಸಲರೇಷನ್ ನಾನು ಯಾವುದೋ ಒಂದು ಆಲ್ಫಾ ಅಂತ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಆಕ್ಸಲರೇಷನ್ ಏನೋ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ಏನೋ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ. ರೇಟ್ ಆಫ್ ಚೇಂಜ್ ಅಂದ್ರೆ ಅದರ ಡಿಫ್ರೆನ್ಸಿಯೇಷನ್. ಸೊ ಇವಾಗ ಇದ್ರದ್ದು ನಾನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 2π ಇಂಟು ದ ಟೂ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟಿ ಬರುತ್ತೆ. ಸೊ ಎ ಇಸ್ ಈಕ್ವಲ್ ಟು ಲೀನಿಯರ್ ಆಕ್ಸಲರೇಷನ್. ಇದೇ ತರ ಇಲ್ಲಿ ಲೀನಿಯರ್ ವೆಲಾಸಿಟಿ ಕೇಳಿದ್ರಿ, ಅದೇ ತರ ಲೀನಿಯರ್ ಆಕ್ಸಲರೇಷನ್ ಬೇಕು ಅಂದ್ರೆ ಲೀನಿಯರ್ ಆಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ಆಲ್ಫಾ ಟೈಮ್ಸ್ ಆರ್ ಆಗುತ್ತೆ. ಇದು ಲೀನಿಯರ್ ಆಕ್ಸಲರೇಷನ್. ಒನ್ಸ್ ಅಗೇನ್ ಆಂಗ್ಯುಲರ್ ಆಕ್ಸಲರೇಷನ್ ಯೂನಿಟ್ ಏನಪ್ಪಾ ಅಂದ್ರೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಆಯ್ತಾ? ಸೊ ಇದು ನೆಕ್ಸ್ಟ್. ಓಕೆ, ಇಲ್ಲಿ ಒಂದು 2-3 ಪಾಯಿಂಟ್ ಬಿಟ್ಟಿದ್ದೀನಿ ನಾನು. ಆ 2-3 ಪಾಯಿಂಟನ್ನು ನಾನು ಇಲ್ಲೇ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಆಂಗ್ಯುಲರ್ ಆಕ್ಸಲರೇಷನ್ ಆಯಿತು. ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಅಂದ್ರೆ ಏನು? ನನಗೆ ಒಮೆಗಾ ಇಸ್ ಈಕ್ವಲ್ ಟು 2πf ಅಂತ ಗೊತ್ತು, ಅಥವಾ 2π/t. ಆಯ್ತಾ? ಎಫ್ ಇಸ್ 1/t. ಸೊ ಹಾಗಾಗಿ 2π/t ಅಂತ ಬರ್ಕೋಬಹುದು. ಅವಾಗ ಟಿ ಏನಾಗುತ್ತೆ ಅಂದ್ರೆ ಟೈಮ್ ಪೀರಿಯಡ್ ಏನಾಗುತ್ತೆ 2π ಡಿಸ್ಟೆನ್ಸ್ ಡಿವೈಡೆಡ್ ಬೈ ಒಮೆಗಾ, ದಟ್ ಈಸ್ ದ ಆಂಗ್ಯುಲರ್ ವೆಲಾಸಿಟಿ. ಸೊ ಒಮೆಗಾ ಏನಂತ ಬರೆಯುವುದು? ಒಮೆಗಾ ಇಸ್ ವಿ ಡಿವೈಡೆಡ್ ಬೈ ಆರ್. ಇಲ್ಲಿ ಒಮೆಗಾ ವಿ ಡಿವೈಡೆಡ್ ಬೈ ಆರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2π ಡಿವೈಡೆಡ್ ಬೈ ವಿ ಬೈ ಆರ್ ಆದ್ರೆ ಈ ಆರ್ ಮೇಲ್ಗಡೆ ಹೋಗುತ್ತೆ, 2πr ಡಿವೈಡೆಡ್ ಬೈ ವಿ ಆಗ್ಬಿಡುತ್ತೆ. ಸೊ ಇದ್ರದ್ದು ಎಸ್ ಐ ಯೂನಿಟ್ಸ್ ಏನಪ್ಪಾ ಅಂತಂದ್ರೆ ಒನ್ಸ್ ಅಗೇನ್ m to the power of 0, l to the power of 0, t to the power of -1. ನೋಡಿ, ಇದಕ್ಕೂ ಮತ್ತೆ ಆಂಗ್ಯುಲರ್ ವೆಲಾಸಿಟಿಗೂ ಒಂದೇ ಯೂನಿಟ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ನನ್ಗೆ ಫ್ರೀಕ್ವೆನ್ಸಿ ಬೇಕು ಅಂತ ಇಟ್ಕೊಳ್ಳಿ. ಫ್ರೀಕ್ವೆನ್ಸಿ ನ್ಯೂ, ಅಥವಾ ಇದನ್ನ ನ್ಯೂ ಅಂತ ಕರೀತಾರೆ, ಅಥವಾ ಎಫ್ ಅಂತ ಕೂಡ ನೀವು ಕರಿಬಹುದು, ಸ್ಮಾಲ್ ಎಫ್. ಎರಡೂ ಕೂಡ ಫ್ರೀಕ್ವೆನ್ಸಿನೇ. ಸೊ ಇಟ್ ಈಸ್ 1/t. ಸೊ ಇದೇನಾಗ್ಬಿಡುತ್ತೆ ಒಮೆಗಾ ಡಿವೈಡೆಡ್ ಬೈ 2π ಅಂತ ಆಗುತ್ತೆ. ಮತ್ತಿರ್ಗ ಈ ಫಾರಮ್ ಅಲ್ಲಿ ಬರಿಬೇಕು ಅನ್ನೋದಾದ್ರೆ ನನಗೆ ಇಟ್ ಈಸ್ ವಿ ಡಿವೈಡೆಡ್ ಬೈ 2πr. ಇಲ್ಲೊಂದು ವಿಷಯ ಇದೆ. ಟೈಮ್ ಪೀರಿಯಡ್ ಅನ್ನ ನಾವು ಅದರದ್ದು ಯೂನಿಟ್ಸ್ ಏನಪ್ಪಾ ಅಂದ್ರೆ ಹರ್ಟ್ಸ್. ಫ್ರೀಕ್ವೆನ್ಸಿದು ಯೂನಿಟ್ಸ್ ಏನು? ಹರ್ಟ್ಸ್. ಅಥವಾ ಇದನ್ನ ರೆವಲ್ಯೂಷನ್, ಎಷ್ಟು ಸುತ್ತಾ ಇದೆ ರೆವಲ್ಯೂಷನ್ಸ್, ಎರಡನ್ನು ಮೆಜರ್ ಮಾಡ್ಬೋದು ನಾವು. ನೆಕ್ಸ್ಟ್ ಇದೆಲ್ಲ ಯೂಸ್ ಮಾಡಿದ್ರೆ ನಂಗೇನ್ ಸಿಗುತ್ತೆ? ಈ ಆಬ್ಜೆಕ್ಟ್ ಆಂಗ್ಯುಲರ್ ಆಕ್ಸಲರೇಷನ್ ಇರಬೇಕಾದ್ರೆ ಇದಕ್ಕೆ ಇದ್ರದ್ದು ಸೆಂಟ್ರಿಪೀಟಲ್, ಇದನ್ನ ಯಾಕಂದ್ರೆ ನಾನು ಹೇಳಿದ್ದೆ ನಿಮಗೆ, ಇದು ರೌಂಡ್ ಹೊಡಿತಾ ಇರ್ಬೇಕಾರೆ ಈ ಪಾಯಿಂಟ್ ಇಲ್ಲೇ ಸುತ್ತಾ ಇದೆ ಅಂತ ಇರ್ಬೇಕಾರೆ ಆಕ್ಸಲರೇಷನ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಆ ಸೆಂಟರ್ ಸೀಕಿಂಗ್ ಆಕ್ಸಲರೇಷನ್ ಏನಿದೆಯಲ್ಲ, ಆ ಆಕ್ಸಲರೇಷನ್ ಅನ್ನ ನಾವು ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ವಿಚ್ ಇಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಅದನ್ನ ಒಮೆಗಾ ಸ್ಕ್ವೇರ್ ಆರ್ ಅಂತ ಕೂಡ ನಾವು ಕರಿಬಹುದು. ಯಾಕೆ ಇದಾಗುತ್ತೆ ಅಂದ್ರೆ ವಿ ಇಸ್ ಈಕ್ವಲ್ ಟು ಒಮೆಗಾ ಟೈಮ್ಸ್ ಆರ್. ಲೀನಿಯರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಆಂಗ್ಯುಲರ್ ವೆಲಾಸಿಟಿ ಇಂಟು ರೇಡಿಯಸ್. ಅದೇ ತರ ನಮಗೆ ಸೆಂಟ್ರಿಪೀಟಲ್ ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಲರೇಷನ್. ಇಲ್ಲಿ ಮಾಸ್ ಏನು? ಎಮ್. ಆಕ್ಸಲರೇಷನ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇದನ್ನ ಏನಂತ ಬರೀಬಹುದು ನಾವು? ಎಂ ಆರ್ ಒಮೆಗಾ ಸ್ಕ್ವೇರ್ ಅಂತ ಕೂಡ ಬರೀಬಹುದು, ಅಥವಾ ಇದನ್ನ ಎಂ ವಿ ಒಮೆಗಾ ಅಂತ ಕೂಡ ಬರೀಬಹುದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಐಡಿಯಾಸ್. ಸೊ ಇದ್ಯಾವಾಗ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಇದ್ರೆ ಈ ತರ ಎಲ್ಲ ಆಗುತ್ತೆ. ಇವಾಗ ಸಪೋಸ್ ಸ್ಪೀಡ್ ಯೂನಿಫಾರ್ಮ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್, ಇದ್ರ ಗಮನ ಹರಿಸಿ. ಇದನ್ನ ತುಂಬಾ ಹೇಳಿರಲ್ಲ. ಸರ್ಕ್ಯುಲರ್ ಮೋಷನ್ ಇದೆ, ಆದ್ರೆ ಸರ್ಕ್ಯುಲರ್ ಮೋಷನ್ ಯೂನಿಫಾರ್ಮ್ ಆಗಿಲ್ಲ, ಚೇಂಜ್ ಇನ್ ದ ಸ್ಪೀಡ್ ಇದೆ, ಅಂದ್ರೆ ವೇರಿಯಬಲ್ ಸ್ಪೀಡ್ ಇದೆ. ಆ ವೇರಿಯಬಲ್ ಸ್ಪೀಡ್ ಇದ್ರೆ ಅವಾಗ ಫಾರ್ಮುಲಾಗಳು ಏನಾಗುತ್ತೆ? ಸೊ
ಸ್ಪೀಡ್ ಚೇಂಜ್ ಆಗ್ತಾ ಇರೋದ್ರಿಂದ ಅದಕ್ಕೊಂದು ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಕೂಡ ಇರುತ್ತೆ ಅಲ್ವಾ. ಸೊ ಇವಾಗ ಈ ಜಾಗದಲ್ಲಿ ಎರಡೂ ಇರುತ್ತೆ. ಸೊ ಇದು ವೆಕ್ಟರ್ಗೆ ಆಕ್ಸಲರೇಷನ್ ಅಂತ ಇಟ್ಕೊಳ್ಳಿ, ಇದು ರೇಡಿಯಲ್ ಕಾಂಪೊನೆಂಟು, ಇದು ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟು. ಅವಾಗ ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ನಾನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡ್ರೆ ನನಗೆ ಆರ್ ಟೈಮ್ಸ್ ಆಲ್ಫಾ ಸಿಗುತ್ತೆ. ಇದೇ ನಮ್ಮ ಲೀನಿಯರ್ ಆಕ್ಸಲರೇಷನ್ ವ್ಯಾಲ್ಯೂ. ಸೊ ವಿಚ್ ಇಸ್ ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್. ಇದು ಟ್ಯಾಂಜೆನ್ಷಿಯಲ್, ಅದಕ್ಕೆ AT ಅಂತ ಬರೆದೀನಿ. ಅದೇ ತರ ರೇಡಿಯಲ್ ಕಾಂಪೊನೆಂಟ್ ವ್ಯಾಲ್ಯೂ ನಮಗೆ ಗೊತ್ತು, ವಿಚ್ ಇಸ್ ಅದನ್ನ AC ಅಂತ ಕೂಡ ಕರೀತಾರೆ ಕೆಲವು ಕಡೆ. ಇದನ್ನ V² ಡಿವೈಡೆಡ್ ಬೈ R ಅಂತ ಕರಿಬಹುದು. ಇವಾಗ ನಮಗೆ ನೆಟ್ ಆಕ್ಸಲರೇಷನ್, ಈ ಜಾಗದಲ್ಲಿರುವಂತ ನೆಟ್ ಆಕ್ಸಲರೇಷನ್ ಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್ ಯೂಸ್ ಮಾಡಿದ್ರೆ ರಿಸಲ್ಟೆಂಟ್ A ವಿಲ್ ಬಿ ಈಕ್ವಲ್ ಟು AT² ಪ್ಲಸ್ AC² ಆಗುತ್ತೆ ಅಲ್ವಾ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೂ ನಾವು ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಇದು ಯಾವಾಗ ಅಂತಂದ್ರೆ ವೇರಿಯಬಲ್ ಸ್ಪೀಡ್ ಇದ್ದಾಗ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲ, ಸರ್ಕ್ಯುಲರ್ ಮೋಷನ್ ಬಟ್ ವಿತ್ ವೇರಿಯಬಲ್ ಸ್ಪೀಡ್ ಇದ್ದಾಗ ಈ ತರ ಇರುತ್ತೆ. ಓಕೆ, ಸೊ ನಾವು ಇವಾಗ ನಾವೇನ್ ಮಾಡೋಣ, ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಇವಾಗ ನಾವು V = U + AT ಫಾರ್ಮ್ ಯೂಸ್ ಮಾಡ್ಕೊಂಡಿದ್ವಿ. ಅದೇ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಈ ಫಾರ್ಮ್ ಅನ್ನೆಲ್ಲ ನೀವು ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಡಿಸ್ಪ್ಲೇಸ್ಮೆಂಟ್ ಥೀಟಾ ಮೆಷರ್ ಮಾಡಬೇಕು ಅಂದ್ರೆ ωt ಪ್ಲಸ್ ಆಫ್ ಆಲ್ಫಾ T² ಆಗುತ್ತೆ. ಆಮೇಲೆ V = U + AT ಅಂತಿದೆ. ವಿ ನಾನು ಏನ್ ಬರೀಬಹುದು, ಒಮೆಗಾ ಅಂತ ಬರೀಬಹುದು. ಇನಿಷಿಯಲ್ ವೆಲಾಸಿಟಿನ ω0 ಅಂತ ಬರೀರಿ, ಪ್ಲಸ್ ಆಲ್ಫಾ T. ಅದೇ V² - U² ω² ಮೈನಸ್ ω02 2 ಆಲ್ಫಾ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಒನ್ಸ್ ಅಗೇನ್ ಥೀಟಾ ಹಾಕಿ ಕೂಡ ಮೆಷರ್ ಮಾಡ್ಕೋಬಹುದು ನಾವು. ಸೊ ನಿಮಗೆ ಒಟ್ಟಿನಲ್ಲಿ ಇವಾಗ ನಂಬರ್ ಆಫ್ ರೆವಲ್ಯೂಷನ್ಸ್ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ನಂಬರ್ ಆಫ್ ರೆವಲ್ಯೂಷನ್ಸ್ ಏನು, ಥೀಟಾ ಡಿವೈಡೆಡ್ ಬೈ 2π. ಥೀಟಾ ಏನು, ωt ಡಿವೈಡೆಡ್ ಬೈ 2 times π. ಬಟ್ ನನಗೆ ಪೈ ಏನು, ಒಮೆಗಾ ಏನು ಅಂತ ಗೊತ್ತು, 2πf × t ಅಲ್ವಾ. 2πf × t ಡಿವೈಡೆಡ್ ಬೈ 2π ಆಯಿತು. ಸೊ ಇದೆರಡು ಕ್ಯಾನ್ಸಲ್ ಆಯಿತು, ಏನಾಯ್ತು, f × t ಅಲ್ವಾ. ಫ್ರೀಕ್ವೆನ್ಸಿ ಟೈಮ್ಸ್ ನಂಬರ್ ಆಫ್ ರೆವಲ್ಯೂಷನ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಇಂಟು ಟೈಮ್ ಮಾಡ್ರೆ ನಂಬರ್ ಆಫ್ ರೆವಲ್ಯೂಷನ್ ಸಿಗುತ್ತೆ. ಆಮೇಲೆ ಸಪೋಸ್ ಇವಾಗ ನಂಬರ್ ಆಫ್ ಟರ್ನ್ಸ್ ಕಂಡುಹಿಡಿಬೇಕು ನಾನು ಅಂತ ಇಟ್ಕೊಳ್ಳಿ. ನನಗೆ ಫ್ರೀಕ್ವೆನ್ಸಿ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಟೈಮ್ ಇದೆ, ಇದರದೊಂದು ಗ್ರಾಫ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ದ ಏರಿಯಾ ಅಂಡರ್ ದಿ ಕರ್ವ್ ಏನಿದೆಯಲ್ಲ ಅದು ನಿಮಗೆ ಫ್ರೀಕ್ವೆನ್ಸಿ ಕೊಡುತ್ತೆ, ಸಾರಿ ನಂಬರ್ ಆಫ್ ಟರ್ನ್ಸ್ ಕೊಡುತ್ತೆ. ಇದು ಯಾವುದು, ಫ್ರೀಕ್ವೆನ್ಸಿ ಟೈಮ್ ಗ್ರಾಫು. ಓಕೆ, ಕೆಲವರು ಇದನ್ನ ಕೇಳ್ತಿದ್ದೀರಾ, ಕೆಲವರು ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಸೆಂಟರ್ ಸೀಕಿಂಗ್ ಫೋರ್ಸ್ ಅಂತ ಅಂದ್ಬಿಟ್ಟು, ಆಯ್ತಾ. ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಈ ಜಾಗದಲ್ಲಿ ಇದರದ್ದು ವೆಲಾಸಿಟಿ ಇದೆ, ಆಯ್ತಾ. ಇದಕ್ಕೆ ಎರಡು ಕಾಂಪೊನೆಂಟ್ ಇರುತ್ತೆ. ಸೊ ಈ ಹಾರಿಜಾಂಟಲ್ ಕಾಂಪೊನೆಂಟ್ ಏನಿದೆ ಅದು ಪರ್ಟಿಕ್ಯುಲರ್ಲಿ ಚೇಂಜ್ ಆಗ್ತಾ ಇದೆ, ಕಾನ್ಸ್ಟೆಂಟ್ ಆಗಿ ಇಲ್ಲಿ ಬರ್ತಾ ಇಲ್ಲಿ ಚೇಂಜ್ ಆಗ್ತಾ ಇದೆ. ಈ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ ಇದೇನ್ ಮಾಡುತ್ತೆ, ಇಟ್ ಇಸ್ ಟ್ರೈಂಗ್ ಟು ಗೋ ಟು ದಿ ಸೆಂಟರ್. ಇದರಿಂದಾಗಿ ಇವಾಗ ಸಪೋಸ್ ನೀವು ಒಂದು ಕಲ್ಲನ್ನ ಹಗ್ಗಕ್ಕೆ ಕಟ್ಬಿಟ್ಟು ಅದನ್ನ ತಿರುಗಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅದು ತಿರುಗಿಸ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ನಿಮ್ಮ ಕೈಗೆ ಅದು ಎಳಿತಿರೋ ತರ ಒಂದು ಫೀಲ್ ಆಗುತ್ತೆ. ಈ ಫೀಲೇ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರುತ್ತೆ, ಆಯ್ತಾ. ಇದನ್ನ ಅಪೋಸ್ ಮಾಡುವಂತ ಫೋರ್ಸ್ ಇರುತ್ತಲ್ಲ, ನಿಮಗೆ ಫೀಲ್ ಆಗ್ಬೇಕು ಅಂತಂದ್ರೆ ಯಾವುದೋ ಒಂದು ಎಳಿಬೇಕಲ್ಲ. ಇವಾಗ ಕಲ್ಲು ನಿಮ್ಮನ್ನ ಎಳಿತಿದೆ ಅಂದ್ರೆ ನೀವು ಎಳಿತಿರೋದು ಬಿಕಾಸ್ ಆಫ್ ದಿ ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಆ ಟೆನ್ಷನ್ ಕಾಸ್ ಆಗಿರೋದು ಯಾವ್ದ್ರಿಂದ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್. ಆ ಸೆಂಟರ್ ಸಿಕ್ಕಿಂಗ್ ಫೋರ್ಸ್ ಇದೆಯಲ್ಲ, ದಟ್ ಈಸ್ ವಾಟ್ ಇಟ್ ಇಸ್. ಸೊ ಈ ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ ದಟ್ ಈಸ್ ಮಾಸ್ ಇಂಟು ಆಕ್ಸಲರೇಷನ್. ನಮಗೆ ಗೊತ್ತು, ಫೋರ್ಸ್ ಇಸ್ ಮಾಸ್ ಇಂಟು ಆಕ್ಸಲರೇಷನ್. ಸೊ m acceleration is v² divided by r. therefore centripetal force is mv² divided by r ಅಂತ ಆಗುತ್ತೆ, ಆಯ್ತಾ. ಸೊ ಇವಾಗ ಸಪೋಸ್ ನೀವು ಇದನ್ನ v ನ r ಟೈಮ್ಸ್ ಒಮೆಗಾ ಅಂತ ಬರ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಅವಾಗ mr ω² ಆಗುತ್ತೆ. ಸೊ ಇದನ್ನ ಮತ್ತೆ ಏನಂತ ಬರೀಬಹುದು ನಾನು, mv ಒಮೆಗಾ, ಆಯ್ತಾ. ಸೊ v = ωr ಇರೋದ್ರಿಂದ ωr, ಸೊ ω² ಇದೆ, therefore mv ಒಮೆಗಾ ಅಂತ ಬರೀಬಹುದು. ಇದೆಲ್ಲಾನು ಏನಪ್ಪಾ ಅಂತಂದ್ರೆ ಫೋರ್ಸ್ಗೆ ಇರುವಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಾರ್ಮುಲಾಸ್.
ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ದೆನ್ ಇಟ್ ವಿಲ್ ಬಿ ವೆರಿ ಹ್ಯಾಂಡಿ ಟು ಯು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಾಕಷ್ಟು ಸಮಯ ಆಗಿದೆ, ಇವತ್ತು ಪ್ರಾಬ್ಲಮ್ಸ್ ತಗೋಣ. ಇವಾಗ ದಿ ಕೋಆರ್ಡಿನೇಟ್ಸ್, ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ದ ಕೋಆರ್ಡಿನೇಟ್ಸ್ ಆಫ್ ಎ ಮೂವಿಂಗ್ ಪಾರ್ಟಿಕಲ್ at any time t are given by x is equal to at square, at cube and y is equal to bt cube, where alpha and beta are constants. Calculate the speed of the particle ಅಂತ ಕೊಟ್ಟಿದ್ದಾರೆ. ನನಗೆ ಸ್ಪೀಡ್ ಬೇಕು. ಸ್ಪೀಡ್ ಹೆಂಗೆ ಕಂಡುಹಿಡಿಯೋದು? ಈಗ ನೋಡಿ, x ಗೊತ್ತು, x is a t cube. So distance is equal to a times t. It is like a function, f of x is some function here ಅಲ್ವಾ. y is equal to f of x ಫಾರ್ಮ್ ಅಲ್ಲಿ ಇದೆ, y is equal to f of x ಫಾರ್ಮ್ ಅಲ್ಲಿ ಇದೆ. ಇದನ್ನ ಏನು ಮಾಡಬೇಕು, ನಾನು ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡಿದ್ರೆ ನಂಗೆ ಸ್ಪೀಡ್ ಸಿಗುತ್ತೆ. ಸ್ಪೀಡ್ ಯಾವ ಡೈರೆಕ್ಷನ್ ಅಲ್ಲಿ? ಎಕ್ಸ್ ಡೈರೆಕ್ಷನ್ ಅಲ್ಲಿ. ಸೊ ವಿ ಎಕ್ಸ್ ಇಸ್ ಡಿ ಎಕ್ಸ್ ಬೈ ಡಿ ಟಿ. ಡಿ ಎಕ್ಸ್ ಬೈ ಡಿ ಟಿ ಮಾಡಿದ್ರೆ ನೋಡಿ, ಇಲ್ಲಿ ಎ ಇದು ಏನೋ ಎ ಬಂದ್ಬಿಟ್ಟು ಕಾನ್ಸ್ಟೆಂಟು, ಸಾರಿ ಇದು ಆಲ್ಫಾನ, ಏನ್ ಬರ್ಕೊಂಡ್ಬಿಟ್ಟು ನಾನು ಎ ಟಿ ಕ್ಯೂಬ್. ಓಕೆ ಫೈನ್, ಕರೆಕ್ಟ್ ಆಗಿದೆ. ಓಕೆ ಫೈನ್. ಓ ಬಟ್ ವೇರ್ ಆಲ್ಫಾ ಅಂಡ್ ಬೀಟಾ ಆರ್ ಕಾನ್ಸ್ಟೆಂಟ್ಸ್. ಸರಿ, ಓಕೆ 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 ಸರಿ. ಸೊ ಏನ ನಾನು ಆಲ್ಫಾ ಅಂತ ರಿಪ್ಲೇಸ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ವೇರ್ ಎ ಅಂಡ್ ಬಿ ಆರ್ ಕಾನ್ಸ್ಟೆಂಟ್ಸ್ ಅಂತ ಕೊಟ್ಬಿಡಿಯಾರ ನಮಗೆ. ಸೊ ಇವಾಗ ಏನು ಮಾಡ್ಬೋದು, ಟಿ ಸ್ಕ್ವೇರ್ ಇದೆ, ದಿಸ್ ಈಸ್ ಇನ್ ದ ಫಾರಮ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಎಕ್ಸ್ ಟು ದಿ ಪವರ್ ಆಫ್ ಎನ್ ಡಿಫ್ರೆನ್ಸಿಯೇಷನ್ ಏನು? ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್. ಸೊ ಏನಾಗುತ್ತೆ, 3a ಟಿ ಟು ದ ಪವರ್ ಆಫ್ 2 ಆಯಿತು. ಈ ಏನದು ಆಲ್ಫಾ ಅದು. ಸೊ 3 ಆಲ್ಫಾ ಟಿ ಸ್ಕ್ವೇರ್ ಆಯಿತು. ಅದೇ ಥರ ವೈ ಇಸ್ ಈಕ್ವಲ್ ಟು ಬೀಟಾ ಟಿ ಕ್ಯೂಬ, ಬೀಟಾ ಟಿ ಕ್ಯೂಬ್ ಆಯಿತು. ಸೊ ವಿ ವೈ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ. ಸೊ ಇದು 3 ಬೀಟಾ ಟಿ ಸ್ಕ್ವೇರ್ ಆಯಿತು. ಆಯಿತಾ? ಇದು ಒಂದೇ ಒಂದು ಮಿಸ್ಟೇಕ್ ಆಗಿದೆ ಇಲ್ಲಿ, ಇದು ಎ ಅಲ್ಲ ಆಲ್ಫಾ. ಆಯಿತಾ? ಅವಾಗ ಕರೆಕ್ಟಾಗಿ ಸಿಗುತ್ತೆ. ಆಯ್ತಾ? ಅದು ಎ ಅಂತ ಪ್ರಿಂಟ್ ಆಗ್ಬಿಟ್ಟಿದೆ, ಅದು ಆ್ಯಕ್ಚುಲಿ ಆಲ್ಫಾ ಅಂತ ಇರಬೇಕು. ಓಕೆ, ಅದೊಂದು ಸಣ್ಣ ಮಿಸ್ಟೇಕ್ ಇದೆ. ಓಕೆ, ಸೊ ಇವಾಗ ನನಗೇನಾಯಿತು, ಇಲ್ಲಿ ನಿಮ್ಗೆ ಅದು ಹೋಗಿದೆ, ಹಾಗಾಗಿ ಇನ್ನೊಂದ್ಸತಿ ಬರೀತೀನಿ ನಾನು ಅದನ್ನು ನಿಮಗೆ. ಓಕೆ ನೋಡಿ, ಇಲ್ಲ ಅದು ಇದು ಆಲ್ಫಾ ಮಾಡ್ಕೊಳ್ಳಿ ಇಲ್ಲಿ. ಆಯಿತಾ? ನಿಮಗೆ ಗೊತ್ತಾಗಿದೆ ಇವಾಗ. ವಿ ಎಕ್ಸ್ ಏನಾಯಿತು, 3 ಆಲ್ಫಾ ಟಿ ಸ್ಕ್ವೇರ್ ಆಯಿತು. ವಿ ವೈ ಏನಾಯಿತು, 3 ಬೀಟಾ ಟಿ ಸ್ಕ್ವೇರ್ ಆಯಿತು. ನನಗೆ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ಬೇಕು. ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ಆವಾಗಲೇ ಹೇಳಿದ್ದೆ ನಿನಗೆ, ವಿ ಇದು ಇದೇನಾಗುತ್ತೆ, ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಅಂತ ಆಯಿತು. ಸೊ ಇದ್ರದ್ದು ವ್ಯಾಲ್ಯೂ ಏನಾಗುತ್ತಪ್ಪ, ಏನಾಯಿತು? ಹಾಂ, ಹೇಳಿದ್ದೀರಾ, ಇಷ್ಟು ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಎಷ್ಟಿರುತ್ತೆ, 3 ಟಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸೊ ಎಲ್ಲಿದೆ ಆಪ್ಷನ್ನು? ಆಪ್ಷನ್ ಎ. ಓ, ಇದು ಯಾವುದು 3 ಬಂದ್ಬಿಟ್ಟಿದೆಯಲ್ಲ ಇಲ್ಲಿ, ಇದು ಬೈ ಮಿಸ್ಟೇಕ್ ಆಗಿರೋದು, ಇದು ಮಿಸ್ಟೇಕ್ ಪ್ರಿಂಟ್ ಆಗಿರೋದು ಅದು. ಓಕೆ, 3 ಟಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಆಯಿತು. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ಹಾಂ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಎ ಪಾರ್ಟಿಕಲ್ ಮೂವ್ಸ್ ಇನ್ ಎನ್ ಎಕ್ಸ್ ವೈ ಪ್ಲೇನ್. ಸೊ ಒಂದು ಎಕ್ಸ್ ವೈ ಪ್ಲೇನ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತ ಗೊತ್ತಾಯ್ತು. ಇದು ಎಕ್ಸ್, ಇದು ವೈ, ಈ ಪ್ಲೇನ್ ಅಲ್ಲಿ ಹೋಗ್ತಾ ಇದೆ. In such a way that its x and y coordinates vary with time according to x of t is equal to t square minus 32t and y of t is equal to yt square plus 12. Find the acceleration of the particle if t is equal to 3 seconds ಅಂತ ಕೊಟ್ಟಿದ್ದಾರೆ. ಓಕೆ, ಆಕ್ಸಲರೇಷನ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಬಟ್ ನಮ್ಗೆ ಕೊಟ್ಟಿರೋದೇನಿಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ವೆಲಾಸಿಟಿ ಕಂಡುಹಿಡಿಬೇಕು. ವೆಲಾಸಿಟಿದು ಇದೇನಪ್ಪ ಅಂದರೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಇಲ್ಲಿ ಎಕ್ಸ್ ಬದಲು ಏನಿದೆ, ಡಿ ಬೈ ಡಿ ಟಿ ಆಫ್ ಟಿ ಸ್ಕ್ವೇರ್ ಮೈನಸ್ 3t ಆಯಿತು. ಸೊ ಇದೇನಾಗುತ್ತೆ, 2t ಮೈನಸ್ 32 ಆಯಿತು. ಸೊ ಇದ್ರದ್ದು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಅವಾಗ ನನಗೆ ಆಕ್ಸಲರೇಷನ್ ಏರ್ ಡೈರೆಕ್ಷನ್ ಸಿಗುತ್ತೆ.
ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಂಗೆ ಏನು ಸಿಗುತ್ತೆ 2 ಸಿಗುತ್ತೆ. ಇದು ಕಾನ್ಸ್ಟೆಂಟ್, ಸೊ 0 ಆಗ್ಬಿಡುತ್ತೆ. ಆಕ್ಸಲರೇಷನ್ ಇನ್ ಎಕ್ಸ್ ಡೈರೆಕ್ಷನ್ ಇಸ್ 2 ಅಲ್ವಾ. ಅದೇ ತರ ವೆಲಾಸಿಟಿ ಇನ್ ವೈ ಡೈರೆಕ್ಷನ್ ಕಂಡುಹಿಡಿಯೋಣ. ವೆಲಾಸಿಟಿ ಇನ್ ವೈ ಡೈರೆಕ್ಷನ್ ಡಿಫರೆನ್ಸಿಯೇಷನ್ ಆಫ್ 5t ಸ್ಕ್ವೇರ್ ಪ್ಲಸ್ 12, ಅದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ನನಗೆ 10t ಸಿಗುತ್ತೆ. ಸೊ ಇದ್ರದ್ದು ಆಕ್ಸಲರೇಷನ್ ಕಂಡುಹಿಡಿಯೋದಾದ್ರೆ ಎ ವೈ ವಿಲ್ ಬಿ ಈಕ್ವಲ್ ಟು 10. ಸೊ ನನಗೆ ಆಕ್ಸಲರೇಷನ್ ಆಫ್ ದಿ ಪಾರ್ಟಿಕಲ್ ಬೇಕು. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಏನು? ಎ ಇಸ್ ಈಕ್ವಲ್ ಟು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಆಕ್ಚುಯಲ್ ಆಕ್ಸಲರೇಷನ್. ಸೊ ಇದೇನೊಂದು 2 ಐ ಕ್ಯಾಪ್ ಪ್ಲಸ್ 10 ಜೆ ಕ್ಯಾಪ್. ಸೊ ಯಾವುದು? ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಎಲ್ರಿಗೂ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ನನಗಿನ್ನ ಮುಂಚೆನೆ ಮಾಡಿರ್ತೀರ ನೀವು. ತುಂಬ ಜನ ಹೇಳಿದ್ರಿ, ವಂಡರ್ಫುಲ್. ಸೊ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ಸೊ ಇಲ್ಲಿ ಇಫ್ ವೆಕ್ಟರ್ಸ್ ಎ ನೋಡಿ, ತುಂಬಾ ಜನ ಈ ಕಾಸು ಸೈನು ಒಮೆಗಾ ಟಿ ಅಂತೆಲ್ಲ ಕೊಟ್ಬಿಟ್ರೆ ಗಾಬರಿ ಆಗ್ಬಿಡ್ತೀರಾ. ಅದರ ಅವಶ್ಯಕತೆ ಇಲ್ಲ. ಸಾಲ್ವ್ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಈ ತರ ಪ್ರಾಬ್ಲಮ್ಸ್ಗಳೆಲ್ಲ. ಇದನ್ನ ನೋಡಿ, ಇಫ್ ವೆಕ್ಟರ್ಸ್ ವೆಕ್ಟರ್ ಎ ಇಸ್ ಕಾಸ್ ಒಮೆಗಾ ಟಿ ಐ ಕ್ಯಾಪ್ ಪ್ಲಸ್ ಸೈನ್ ಒಮೆಗಾ ಟಿ ಜೆ ಕ್ಯಾಪ್ and vector b is equal to cos omega t by 2 I cap plus sin omega t by 2 j cap are functions of time, then the value of t at which they are orthogonal to each other ಅಂತ ಕೊಟ್ಟಿದ್ದಾರೆ. ಆರ್ಥೋಗೋನಲ್ ಅನ್ನೋ ಅರ್ಥ ಏನು? ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 0 ಅಂತ ಅರ್ಥ. ಅಂದ್ರೆ ಅರ್ಥ ಏನು? ಐ ಡಾಟ್ ಜೆ ಅಥವಾ ಜೆ ಡಾಟ್ ಕೆ ಇದೆಲ್ಲ 0 ಆಗಿರುತ್ತೆ. ಐ ಡಾಟ್ ಐ ವ್ಯಾಲ್ಯೂ, ಜೆ ಡಾಟ್ ಜೆ, ಕೆ ಡಾಟ್ ಕೆ ವಿಲ್ ಬಿ ಈಕ್ವಲ್ ಟು 1. ಅದರದ್ದು ಅದರ ಮೇಲೆ ಪ್ರೊಜೆಕ್ಷನ್ ಇದ್ರೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಇದು 0 ಅಂತ ಗೊತ್ತಾಯ್ತು. ಇದು 0 ಅನ್ನೋ ತರದ್ದಾದ್ರೆ ನಾನು ಇದ್ರದ್ದು ಡಾಟ್ ಪ್ರಾಡಕ್ಟ್ ಕಂಡುಹಿಡಿಬೇಕು. ಇದು ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯೋದು ಅಂದ್ರೆ ಕಾಸ್ ಒಮೆಗಾ ಟಿ ಐ ಕ್ಯಾಪ್ ಪ್ಲಸ್ ಸೈನ್ ಒಮೆಗಾ ಟಿ ಜೆ ಕ್ಯಾಪ್, ಇದ್ರದ್ದು ಡಾಟು ಕಾಸ್ ಒಮೆಗಾ ಟಿ ಬೈ 2 ಐ ಕ್ಯಾಪ್ ಪ್ಲಸ್ ಸೈನ್ ಒಮೆಗಾ ಟಿ ಬೈ 2 ಜೆ ಕ್ಯಾಪ್, ಈ ತರ ಆಗಿರುತ್ತೆ. ಸೊ ಇದ್ರದ್ದು ಡಾಟ್ ಪ್ರಾಡಕ್ಟ್ ಕಂಡುಹಿಡಿತಿದ್ದೀನಿ ನಾನು ಅಲ್ವಾ. ಇದನ್ನ ಡಾಟ್ ಪ್ರಾಡಕ್ಟ್ ನೋಡಿ, ಐ ಜೊತೆ ಐ ಡಾಟ್ ಮಾಡ್ಬೋದು, ಜೆ ಜೊತೆ ಜೆ ಮಾಡ್ಬೋದು, ಅವಾಗ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಐ ಜೊತೆ ಜೆ ಮಾಡಕ್ ಹೋದ್ರೆ ಅವಾಗ ಅದು 0 ಆಗ್ಬಿಡುತ್ತೆ, ಅದು ನಮಗೆ ಗೊತ್ತು. ಸೊ ಹಾಗಾಗಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೇನ್ ಸಿಗುತ್ತೆ? ಕಾಸ್ ಒಮೆಗಾ ಟಿ ಇಂಟು ಕಾಸ್ ಒಮೆಗಾ ಟಿ ಬೈ 2 ಐ ಡಾಟ್ ಐ ಅಲ್ವಾ. ಸೊ ಇದು ಇದ್ರದ್ದು ಪ್ಲಸ್, ಸೊ ಕಾಮಿಟೇಟಿವ್, ಸೊ ಆಗ ಪ್ಲಸ್ ಬರ್ಕೋತೀನಿ ನಾನು. ಸೈನ್ ಒಮೆಗಾ ಟಿ ಇಂಟು ಸೈನ್ ಒಮೆಗಾ ಟಿ ಡಿವೈಡೆಡ್ ಬೈ 2 ಆಯ್ತು. ದಿಸ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ, ದಿಸ್ ಈಸ್ ಇನ್ ದ ಫಾರಮ್ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ, ವಿಚ್ ಈಸ್ ನಥಿಂಗ್ ಬಟ್ ಕಾಸ್ ಎ ಮೈನಸ್ ಬಿ. ಕಾಸ್ ಎ ಎಷ್ಟು? ಒಮೆಗಾ ಟಿ ಮೈನಸ್ ಒಮೆಗಾ ಟಿ ಡಿವೈಡೆಡ್ ಬೈ 2. ದಿಸ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಇವಾಗ ಒಮೆಗಾ ಟಿ ಮೈನಸ್ ಒಮೆಗಾ ಟಿ ಬೈ 2 ಅಂತ ಇದೆ ಅಂದ್ಕೊಳ್ಳಿ. ಅಂದ್ರೆ 1 ಮೈನಸ್ ಅರ್ಧ. ಒಮೆಗಾ ಟಿ ಆಚೆ ತೆಗೆದ್ರೆ, ಕಾಮನ್ ತೆಗೆದ್ರೆ ನೀವು 1 ಮೈನಸ್ ಹಾಫ್. 1 ಮೈನಸ್ ಹಾಫ್ ಎಷ್ಟು? ಹಾಫ್. ದೇರ್ ಫೋರ್ ಏನು ಉಳಿಯುತ್ತೆ? ಕಾಸ್ ಒಮೆಗಾ ಟಿ ಬರುತ್ತೆ. ಆದ್ರೆ ಇಲ್ಲಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ. ಯಾವ ವ್ಯಾಲ್ಯೂಗೆ ಕಾಸ್ 0 ಆಗುತ್ತೆ? ಕಾಸ್ 90 ಇಸ್ ಈಕ್ವಲ್ ಟು 0. ಹಾಗಾಗಿ ನೀವು ಇದನ್ನ ಒಮೆಗಾ ಟಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಪೈ ಬೈ 2. ಸೊ ಅವಾಗ ಟಿ ವ್ಯಾಲ್ಯೂ ಏನಾಗುತ್ತೆ? ಟಿ ವ್ಯಾಲ್ಯೂ ಇಸ್ ಪೈ ಬೈ ಒಮೆಗಾ. ಸೊ ಟೈಮ್ ಸಿಕ್ತು ನಮಗೆ, ಏನು? ಪೈ ಬೈ ಒಮೆಗಾ. ಸೊ ಏನು ಆಪ್ಷನ್? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನನಗಿನ್ನ ಮುಂಚೆ ತುಂಬಾ ಜನ ಮಾಡಿರ್ತೀರಾ ಇದನ್ನ. ತುಂಬಾ ಸಿಂಪಲ್ ಆಗಿದೆ. ಇದನ್ನ 2015 ಅಲ್ಲಿ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು. ಓಕೆ, ನೀಟಲ್ಲಿ 2015 ಅಲ್ಲಿ ಕೇಳಿದ್ರು ಇದನ್ನ, ರೀಸೆಂಟ್ ಆಗಿ, ಅಂತ ದೂರ ಇಲ್ಲ. ಸೊ ನಮ್ಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ನೀವೆಲ್ಲಾನು ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸಮ್ ಆಫ್ 2 ವೆಕ್ಟರ್ಸ್, ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ನಮ್ಕ ಇಟ್ಕೊಳ್ಳಿ ಅಂತ. ಸಮ್ ಆಫ್ 2 ವೆಕ್ಟರ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆಫ್ 2 ವೆಕ್ಟರ್ಸ್. ದ ಆಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್ ಈಸ್, ಆಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್ ಕೇಳಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಮ್ ಆಫ್ 2 ವೆಕ್ಟರ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಮಾಡ್ಯುಲಸ್, ಯಾಕೆಂದ್ರೆ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು
ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ, ಇದು ಕೂಡ ಗೊತ್ತು ನನಗೆ. ಆದ್ರೆ ವೆಕ್ಟರ್ ಎ ಪ್ಲಸ್ ಬಿ ಏನ್ ಗೊತ್ತು ನನಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ದಿಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕಾಸ್ ಥೀಟಾ. ಇದನ್ನ ಈ ಕಡೆ ತಗೊಂಬನ್ನಿ, ಅವಾಗ ಈ ಟರ್ಮ್ಸ್ ಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ್ರೆ ಏನ್ ಉಳ್ಕೊಳ್ಳುತ್ತೆ ನಿಮ್ಗೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಯಾಕೆಂದ್ರೆ 2 + 2 4ab ಕಾಸ್ ಥೀಟಾ ಇಸ್ ಈಕ್ವಲ್ ಟು 0. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಅದು ಕೆಳಗಡೆ ಡಿನಾಮಿನೇಟರ್ ಬರುತ್ತೆ, ಎಲ್ಲ 0 ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು, ಸೊ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯ್ತು. ಥೀಟಾ 90 ಡಿಗ್ರಿ ಅಂದ್ರೆ ಅರ್ಥ ಏನು, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ನನಗೆ ಗೊತ್ತು. ತುಂಬಾ ಜನ ಮಾಡ್ಬಿಟ್ಟಿರ್ತೀರ ಆಲ್ರೆಡಿ. ವಂಡರ್ಫುಲ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸ್ಲೈಟ್ಲಿ ಟ್ರಿಕ್ಕಿ ಆಗಿದೆ, ಅದನ್ನ ನೋಡೋಣ. ನೋಡಿ, the position vector of a particle vector r as a function of time is given by r is equal to 4 sin 2 pi t into I cap plus 4 cos 2 pi t into j cap, where r is in meters, t is in seconds, I and j denote unit is in seconds, I and j denote unit vectors along x and y direction respectively. Which one of the following statement is wrong? ಇದು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಏನು ಅಂತ ಕೇಳಿದರೆ ನಮಗೆ ಜನರಲಿ ಒಂದು ಟೆಂಡೆನ್ಸಿ ಇರುತ್ತೆ ಟಕ್ ಅಂತ ಆನ್ಸರ್ ಬಡ್ಬಿಡ್ಬೇಕು ಅಂತ. ಇಲ್ಲಿ ರಾಂಗ್ ಅಂತ ಕೇಳಿದ್ದಾರೆ. ಇದರಲ್ಲಿ ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ರಾಂಗ್ ಯಾವುದು ಅಂತ ಕಂಡುಹಿಡಿಬೇಕು. ನೋಡಿ, ಪಾತ್ ಆಫ್ ದಿ ಪಾರ್ಟಿಕಲ್ ಇಸ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಪಾತ್ ಸರ್ಕಲ್ ಆಗ್ಬೇಕು ಅಂತಂದ್ರೆ ನಮಗೆ ಈಕ್ವೇಶನ್ ಆಫ್ ಎ ಸರ್ಕಲ್ ಏನ್ ಗೊತ್ತೋ, x² + y² = r² ಅಂತ ಗೊತ್ತು.